ಜೀವಿತನ ಸರಿದಿದ್ದುಕೊಂಡು ವಾಕ್ಯದಲ್ಲಿಡಂಥ ಮನಸ್ಸು ನಮ್ಮ ಕೊಡ್ರಿ ಅಂತೇಳಿ ಬೇಡಿಕೊಳ್ಳುತ್ತಾ ಇಲ್ಲಿ ಜರುಗತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನೀವಿದ್ದು ಒಳ್ಳೆಯದು ನಡೆಸಿ ಅಂತೇಳಿ ಬೇಡುತ್ತಾ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆಗೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಶಕ್ತನಾಗಿರ್ತಕ್ಕಂಥ ಸರ್ವಲೋಕ ನಡೆಸ್ತಕ್ಕಂಥ ದೇವದ ದೇವನು, ಸರ್ವ ಸೃಷ್ಟಿಗೆ ನಿರ್ಮಾಣಕನು, ಆ ಪರಮಾತ್ಮನು ಹೀಗೆ ಯೇಸು ಕ್ರಿಸ್ತ ಮೂಲಕವಾಗಿ ನಾನು ಧನ್ಯವಾದ ಸಲ್ಲಿಸುತ್ತಾ ಹಾಗೂ ಬಂದಿರ್ತಾಗ ನಿಮಗೂ ಕೂಡ ದೇವರ ಕುಮಾರನು, ನಮ್ಮ ರಕ್ಷಕನು, ಸರ್ವ ಮಾನವರಿಗೆಲ್ಲ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಮೇಲೆ ಒಂದೊಂದು ತಿಳಿಸನಾಗಿದ್ದೀನಿ ರೀ. ವಾಕ್ಯದಲ್ಲಿ ಧ್ಯಾನಿಸೋಣ, ವಾಕ್ಯನ ಅರ್ಥ ಮಾಡಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರ ಮನಸ್ಸು, ದೇವರ ಆಲೋಚನೆ, ದೇವರ ಉದ್ದೇಶನ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಸ್ವಾರ್ಥದಿಂದ ಎಂದಿಗೂ ವಾಕ್ಯಗಳನ್ನು ಆಲೋಚಿಸಬಾರ್ದು. ದೇವರು ಆತನ ಆಲೋಚನೆ ಹಿಂದಿಂದಲ್ಲ, ಆತನ ಆಲೋಚನೆ ಸೃಷ್ಟಿ ಆಗಲಾರ ಮುಂಚಿತವಾಗೇ ದೇವರೊಂದು ಉದ್ದೇಶ, ದೇವರೊಂದು ಆಲೋಚನೆ ಮಾಡಿದ ದೇವರು ಏನಂತಂದರೆ, ನಾನು ಒಬ್ಬಂಟಿನ ಇರೋದು ನನಗಿಷ್ಟ ಇಲ್ಲ. ದೇವರು ಈ ಸೃಷ್ಟಿ ಮಾಡಲಾರ ಮುಂಚಿತಕ್ಕೆ, ಮಾನವರು ಈ ಭೂಮಿ ಬರಲ ಮುಂಚೆಗೆ ದೇವ್ರಿಗೆ ಒಂದು ಉದ್ದೇಶ ಏನಂತಂದರೆ, ನಾನು ಒಬ್ಬಂಟಿಗಾಗಿರೋದು ನನಗಿಷ್ಟಿಲ್ಲ. ಒಬ್ಬಂಟಿಗೆ ಅನ್ನತಕ್ಕಂಥದ್ದು ಅದು ದೇವರು ಭಾಳ ತನ್ನ ಹೊಂದಿಕೊಂಡು ಆಲೋಚನೆ ಮಾಡಿ, ದೇವರು ಒಬ್ಬಂಟಿಗಾಗಿ ಇರೋಕ್ಕೂ ದೇವರಿಗೆ ಇಷ್ಟಿಲ್ಲ. ಯಾಕಂದರೆ ದೇವರಿಗೆ ಭವಿಷ್ಯತ್ ಗೊತ್ತು. ಒಬ್ಬಂಟಿಗಾಗಿ ದೇವ್ರಿಗೆ ಇರೋಕ್ಕೂ ಮನಸ್ಸಿಲ್ಲ. ಒಂದು ವೇಳೆ ಮನುಷ್ಯರು ಮಾಡ್ಕೊಂಡ್ರೆ ಅವರು ಮಾಡುವಂಥ ಪಾಪಕೃತ್ಯಗಳು ನೋಡಿ ನನ್ನ ಕೈಲೇ ಸಹಿಸ್ಕೋದು ಕೂಡ ಆಗೋದಿಲ್ಲ. ದೇವರು ಒಂದು ವೇಳೆ ನಮಗಾಗಿದ್ದರೆ ಇರಲಿ ಬಿಡು, ನಾನು ಒಬ್ಬತ್ತೇ ಇರ್ತೀನಿ ಅಂತ ಅಂದ್ಕೊಂಡಿದ್ರೆ ಇವತ್ತು ಈ ಸೃಷ್ಟಿನೇ ಬೇಕಾಗಿದ್ದಲ್ಲ, ಮನುಷ್ಯರು ಕೂಡ ಬೇಕಾಗಿದ್ದಲ್ಲ. ಒಬ್ಬತ್ತಾಗಿರ್ಬೋದಾಗಿತ್ತು. ದೇವರು ಸೃಷ್ಟಿನ ಮಾಡಿ, ಜಂತುಗಳನ್ನು ಮಾಡಿ, ಎಲ್ಲ ಪಕ್ಷಿಗಳನ್ನು ಮಾಡಿ ಅವ್ರಿಂದ ದೇವರು ಆನಂದ ಇರ್ಬೋದಾಗಿತ್ತೇನೋ. ಆದರೂ ಕೂಡ ದೇವರಿಗೆ ಆನಂದ ಆಗಿಲ್ಲ. ಏನು ಅಂತಂದರೆ, ನನಗೆ ನನ್ನ ಮಕ್ಕಳು ಬೇಕು. ಅಂದರೆ ಮಕ್ಕಳು ತಂದೆ ಒಂದು ಸಂಬಂಧ ಹೆಂಗಿರ್ತದಂತಂದರೆ, ಅದು ಭಾಳ ಒಂದು ಪ್ರೀತಿಲಿಂದ ಇವತ್ತು ನೋಡ್ತೀವಿ, ನಾವು ಲೋಕರೀತಿಯಾಗಿ ನೋಡ್ತೀವಿ. ನಮ್ಮ ಮಕ್ಕಳಂದರೆ ನಮಗೆ ಭಾಳ ಜೀವ ಇರ್ತದೆ. ಮಕ್ಕಳಿಗೆ ತಂದೆ ಅಂದರೆ ಬಟ್ ಅವ್ರ ಸಂಬಂಧ ಹೆಂಗಿರ್ತೀವಿ, ಎಲ್ಲ ಸಂಬಂಧಕ್ಕಿಂತ ಈ ಸಂಬಂಧ ದೊಡ್ಡ. ಹಾಗೆ ದೇವ್ರು ನನಗೆ ಮಕ್ಕಳು ಬೇಕಂತ ಹೇಳತ್ತನು ಉದ್ದೇಶ ಮಾಡ್ದ, ಆತನ ಆಲೋಚನೆ ಮಾಡ್ದ. ಮಾಡ್ಕೊಂಡು ದೇವ್ರಿಗೆ ಭವಿಷ್ಯತ್ತು ಗೊತ್ತು. ನಾಳೆ ಸೃಷ್ಟಿನೂ ಮಾಡಿದ್ರು, ಏನು ಮಾಡಿದ್ರು ಕೂಡ ಅವೆಲ್ಲ ಅನುಭವಿಸಿದ್ರು ಕೂಡ ಮನುಷ್ಯರನ್ನು ಮರೆತು ಹೋಗ್ತಾರೆ ಅಂತೇಳಿ ದೇವರಿಗೆ ಗೊತ್ತು. ನಾನು ಇಡೀ ಸೃಷ್ಟಿನೂ ಮಾಡಿದ್ರು ಕೂಡ, ಮನುಷ್ಯರಿಗೆ ಏನು ಮೇಲು ಮಾಡಿದ್ರು ಕೂಡ ಮನುಷ್ಯ ನನ್ನನ್ನು ಬಿಟ್ಟು ಹೋಗ್ತಾನೆ, ನನ್ನ ಮರೆತು ಹೋಗ್ತಾನೆ ಅಂದ್ಬಿಟ್ಟು ದೇವ್ರಿಗೆ ಗೊತ್ತು. ಆದರೂ ಕೂಡ ದೇವ್ರ ಗಟ್ಟಿ ನಿರ್ಣಯ ಯಾಕೆ ಮಾಡ್ಕೊಳ್ಳೋಣಂದರೆ, 100 ಜನದಲ್ಲಿ ಒಬ್ಬರ ನನಗೆ ಸಿಗ್ತಾರೆ ಅಂತೇಳಿ ದೇವರು ಅಂದುಕೊಂಡ. ದೇವರು ಪ್ರಥಮವಾಗಿ ಏನು ಆಲೋಚನೆ ಮಾಡಿದ್ನೋ ಆ ಆಲೋಚನೆಯಲ್ಲಿ ಯಾರು ಸಿಕ್ಕಾರ ಅಂತಂದ್ರೆ, ಈಗಿನ ಯೇಸು ಕ್ರಿಸ್ತ ಸಿಕ್ಕಿರ್ಬೋದೇನೋ ನನಗನ್ನಿಸ್ತದೆ. ಆತನೇ ಆಗಲ್ಲ, ನಮ್ಮೆಲ್ಲರಿಗೆ ಯಾರು, ಎಲ್ಲರಿಗೆ ಇರತ್ತನೇ ಯಾರು? ಯೇಸು ಕ್ರಿಸ್ತನೇ. ದೇವರಿಗೆ ಮೊದಲೇ ಮಗ ಯಾರು? ಯೇಸು ಕ್ರಿಸ್ತನೇ. ಅದನ್ನು ನೋಡಿ ದೇವರು ಭಾಳ ಸಂತೋಷಪಟ್ಟರಿ. ನೀವು ಬೇಸ ಆಲೋಚನೆ ಮಾಡಿರಿ. ಯೇಸು ಕ್ರಿಸ್ತ ನೋಡಿ ದೇವರು ಭಾಳ ಸಂತೋಷನೂ ಪಟ್ಟ. ಪರಿಶುದ್ಧಾತ್ಮ ನೋಡಿ ದೇವರು ಸಂತೋಷನೂ ಪಟ್ಟ. ಅವಾಗ ಇನ್ನು ಯಾರಾಗಿದ್ದಲ್ಲ ಭೂಮಿಯಾಗ? ಯಾರಾಗಿದ್ದಿಲ್ಲ? ಮನುಷ್ಯರಾಗಿದ್ದಿಲ್ಲ. ಬೇಸ ಆಲೋಚನೆ ಮಾಡಿರಿ. ಪ್ರಥಮವಾಗಿ ದೇವರು ಯಾರನ್ನ ಮಾಡಿಕೊಂಡಂದ್ರೆ, ಯೇಸು ಕ್ರಿಸ್ತನ ಆದ ನಂತರ, ಪರಿಶುದ್ಧಾತ್ಮ ಆದ ನಂತರ ಅವರಿಬ್ಬರಲ್ಲೇ ಎಷ್ಟು ದಿನ ಕಾಲ ಕಳೆದನೋ ಗೊತ್ತಿಲ್ಲ. ಅವರಿಬ್ಬರಲ್ಲೇ ಎಷ್ಟು ದಿನ ಕಾಲ ಕಳೆದನೋ, ಎಷ್ಟು ದಿನ ದೇವರಿಗೆ ಅಷ್ಟು ಆನಂದವಾಗಿದ್ದರು, ಎಷ್ಟು ಅನ್ಯೂನ್ಯತೆಗಿದ್ದರೂ ಅದು ನನಗೆ ಗೊತ್ತು. ನಮಗೆ ಬೈಬಲ್ ತಿಳಿಸಿಲ್ಲ. ದೇವರ ಮೇಲೆ ಗೊತ್ತು. ದೇವರು ಒಂದು ಆಲೋಚನೆ ಮಾಡಿದ್ರೆ, ನಮ್ಮ ಹೋಲಿಕೆಯಲ್ಲಿ, ನಮ್ಮ ಸ್ವರೂಪದಲ್ಲಿ, ಅದು ಆಮೇಲೆ ಅದು ಎರಡನೇದು. ಫಸ್ಟಿಗೆ ಏನಂತಂದರೆ, ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ದೇವರು ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಇತ್ತು. ಯಾರ್ದು? ದೇವ್ರದ್ದು. ಅನ್ಯೂನ್ಯತೆಯಲ್ಲಿ, ಸಂತೋಷದಲ್ಲಿ ಒಂದು ಆ ಕುಟುಂಬ ಹೆಂಗಿತ್ತಂದರೆ, ದೇವರು ಅಂದುಕೊಂಡು ಕುಟುಂಬವಾಗಿ ಇತ್ತದು. ಯಾವಾಗ ಆ ಕುಟುಂಬ ಕೆಟ್ಟೋಯ್ತು? ಯಾವಾಗ ಕೆಟ್ಟೋಯ್ತು ರೀ? ನೀವು ಬೇಸ್ ಆಲೋಚನೆ ಮಾಡಿರಿ. ಯಾವಾಗ ದೇವ್ರ ಮನಸ್ಸು ನೋವಾಕ, ಬಾಧ ಪಡಕ, ದೇವರಿಗೆ ಚಿಂತೆ ಮಾಡೋದಕ್ಕೆ ಯಾವಾಗ ಪ್ರಾರಂಭ ಆಯ್ತು ಹೇಳೋಣ? ಕರೆಕ್ಟಾಗಿ ಹೇಳೋಣ.
ಯೇಸು ಕ್ರಿಸ್ತು ಮಾಡಿದಾಗೂ ದೇವರಿಗೆ ಆರಾಮಾಗ್ಯದಾನ, ಪರಿಶುದ್ಧಾತ್ಮ ಮಾಡಿದಾಗ ಕೂಡ ಆರಾಮಾಗ್ಯದಾನ. ಎಷ್ಟು ಅಂದರೆ ಅನ್ಯೂನ್ಯತೆ ಅಂತಕ್ಕಂಥ ಪ್ರೀತಿಯಲ್ಲಿ ಅವರೆಲ್ಲರೂ ಇರೋರು. ಯಾವಾಗ ದೇವರಿಗೆ ಚಿಂತೆ ಬಿಡಿತು, ಆ ಬಾಧ ಬಿಡಿತು, ಹೇಳ್ರಿ ಒಂದ್ಸಲ. ಯಾವಾಗ ಆದಾಮನ ಗಟ್ಟಿಗೆ ಹೇಳ್ರಿ, ಗಟ್ಟಿಗೆ ಆದಾಮನ ಯಾರನ್ನ ಆದಾಮನ ಮಾಡಿದಾಗ ದೇವರಿಗೆ ಏನಾಯ್ತು? ಚಿಂತೆ ಬಿಡಿತು. ಅವಾಗ ಹೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡ್ರಿ ಬೇಸು. ಯಾವಾಗ ದೇವರಿಗೆ ಉಡಿತು ಅಂತಂದ್ರಿಗಿನ ಯಾವಾಗಾದರೂ ಮನುಷ್ಯರನ್ನ ಮಾಡ್ಬೇಕು ಅಂದುಕೊಂಡು ಅವತ್ತೇ ದೇವರಿಗೆ ಏನಾಯ್ತು? ಈ ಮನುಷ್ಯರು ಎತ್ತಿದಾಗೆ ದೇವ್ರಿಗೆ ಚಿಂತೆ ಇತ್ತು, ದೇವ್ರಿಗೆ ಬಾಧ. ಯಾಕಂದರೆ ಸೈತಾನ ಯಾವಾಗ ಮಾರ್ಪಟ್ಟ? ಆದಾಮನ ಮಾಡಿದಾಗನ ಮುಂಚಿತವಾಗನ? ಯಾವಾಗ ಮಾಡ್ದ? ಸೈತಾನಾಗಿ ಯಾವಾಗ ಮಾರ್ಪಟ್ಟವನು? ಒಬ್ಬ ದೂತ ಸೈತಾನಾಗಿ ಮಾರ್ಪಡಕ್ಕೆ ಕಾರಣ ಯಾರು? ಒಬ್ಬ ದೂತ, ದೇವರಲ್ಲಿರ್ತಕ್ಕಂಥ ಒಬ್ಬ ದೂತ ಸೈತಾನಾಗಿ ಮಾರ್ಪಡಕ್ಕೆ ಕಾರಣ ಯಾರು? ಎರಡು ಕಡೆ. ಒಬ್ಬ ಸೈತಾನಾಗ ಮಾರ್ಪಡಕ್ಕೆ ಕಾರಣ ಯಾರು? ಆಮೇಲೆ ದೇವ್ರಿಗೆ ಎಲ್ಲಿಂದ ಬಾಧ ಉಂಟಾಯಿತು ಅಂತ ನಾವು ಆಲೋಚನೆ ಮಾಡಿದ್ರೆ, ಯಾವಾಗಾದರೂ ಈ ನರ ಅವತರಿರ್ತಕ್ಕಂಥ ನಮ್ಮಂಥ ಮನುಷ್ಯರು ಯಾವಾಗ ದೇವರು ಮಾಡ್ಬೇಕು ಅನ್ಕೊಂಡು ಅವತ್ತೇ ದೇವ್ರಿಗೆ ಪ್ರಾರಂಭ ಆಯ್ತು. ಏನು? ಒಂದು ಕಡೆ ಬಾಧ, ಒಂದು ಕಡೆ ಚಿಂತೆ. ಯಾಕಾಯ್ತು ಅಂದರೆ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ದೇವರು ಮಾಡಿದಾಗ ಅನ್ಯೂನ್ಯತೆಯಾಗಿರ್ತಕ್ಕಂಥ ಆ ಒಂದು ದೇವರೊಂದು ಕುಟುಂಬ ಯಾವಾಗಾದ್ರೆ ಈ ಆದಾಮಲಿಂದ ಈ ನಮ್ಮ ಸಂತಾನ ಆದಾಮಲಿಂದ ಬಂದಿರ್ತ ಸಂತಾನ. ಈ ಸಂತಾನ ಎಂಥ ಭಯಂಕರದಂತಂದರೆ ದೇವ್ರಿಗೆ ಕಣ್ಣಿಡ್ತಿಸುವಂಥ ಈ ಮನುಷ್ಯರ ಜಾತಿ ಅದು. ಯಾವಾಗ ದೇವರು ಅಂದುಕೊಂಡು ಅವಾಗೆ ಅಲ್ಲಿ ಏನು ನಡೀತಲ್ಲಿ? ಯಾರಿಗೆ ಸೇವೆ ಮಾಡಬೇಕು? ನಿನ್ನ ಮಕ್ಕಳಿಗೆ ಮಾಡ್ಬೇಕು. ಅಂದರೆ ದೇವ್ರಿಗೆ ಗೊತ್ತು ನನ್ನ ಮನುಷ್ಯರು ಬೇಕಂತ ಯಾವಾಗ ದೇವ್ರು ಅಂದ್ಕೊಂಡು ಅವಾಗ ದೇವ್ರಿಗೆ ಬಾಧ ಒಂದು ಪ್ರಾರಂಭ ಆಗಿಬಿಟ್ಟು. ಯಾಕಂದ್ರೆ ಮನುಷ್ಯರಲ್ಲಿ ನನಗೆ ಏನಾಗ್ತದ? ನೋವು ಪ್ರಾರಂಭ ಆತಂದು ದೇವ್ರಿಗೆ ಗೊತ್ತು. ಆದರೂ ಕೂಡ ದೇವ್ರು ಯಾಕೆ ಸೇರಿಸೋಣ ಗೊತ್ತಾ? ಎಲ್ಲಿ ಸೇರಿಸೋಣ ದೇವರು ಅಂದರೆ ಈ ಕೆಟ್ಟದೆಲ್ಲ ಹೋಗಿಸಿಂದ ಒಳ್ಳೆಯದ ಫಲ ನನಗೆ ಸಿಗ್ತದೆ ಅಂತೇಳಿ ದೇವ್ರು ಅಂದ್ಕೊಂಡದನ. ಆದರೂ ದೊಡ್ಡ ಮನಸ್ಸು ಮಾಡ್ಕೊಂಡು ದೇವರು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಏನು ಮಾಡೋದಂತಂದರೆ, ಇದು ಯಾರ ಮೂಲಕವಾಗಿ ಅಂದರೆ ಒಬ್ಬ ಮನುಷ್ಯನ ಪವಿತ್ರನಾಗಬೇಕಂದ್ರೆ, ಒಬ್ಬ ಮನುಷ್ಯನ ನೀತಿವಂತನಾಗಬೇಕಂದ್ರೆ ಯಾರ ಮೂಲಕವಾಗಿ? ಯೇಸು ಕ್ರಿಸ್ತ ಮೂಲಕವಾಗಿ ಇದು ಸಾಧ್ಯ ಅಂತೇಳಿ ದೇವ್ರಿಗೆ ಅನಿಸ್ತು. ಒಬ್ಬ ಮನುಷ್ಯನ ನೀತಿವಂತನ ಆಗಬೇಕು ಅಂತಂದರೆ ಯಾರು ಬೇಕು? ಅದಕ್ಕೆ ಯೇಸು ಕ್ರಿಸ್ತರೇ ಬೇಕು. ಅಂದರೆ ನನ್ನ ಮಗನೇ ಬೇಕು ಅಂತೇಳಿ ದೇವ್ರು ಏನು ಉದ್ದೇಶ, ಪ್ರಾರಂಭದಲ್ಲಿ ಏನು ಉದ್ದೇಶ ಮಾಡಿದ್ನು, ಏನು ಆಲೋಚನೆ ಮಾಡಿದ್ನು, ಅವಾಗನೇ ದೇವರನ್ನು ನಿರ್ಣಯ ಮಾಡ್ದ. ಏನು ನಿರ್ಣಯ ಮಾಡ್ದ? ಬೇಸ ಆಲೋಚನೆ ಮಾಡಿ. ಏನು ನಿರ್ಣಯ ಮಾಡ್ದ? ಹೋದ ಜನ ಹೋಗಲಿ, ಇದ್ದ ಜನ ಇರಲಿ, ಅವರನ್ನು ನನ್ನ ಮಗನ ಮೂಲಕವಾಗಿ ನಾನು ಕೊಂಡುಕೊಳ್ತೀನಿ. ಆತನ ಮೂಲಕವಾಗಿ ನಾವು ಎಫೆಸಿ ನೋಡಿದ್ವಿ 1ನೇ ಅಧ್ಯಾಯ 4ನೇ ವಚನ. ಎಲ್ಲಿ ನೋಡಿದ್ರು ಕೂಡ ಕ್ರಿಸ್ತ ಯೇಸು ಮೂಲಕವಾಗಿ ಎಲ್ಲರೂ ಏನಾಗಬೇಕಂತ? ಪರಿಶುದ್ಧರು, ದೋಷಿರಬೇಕಂತೇಳಿ ಜಗತ್ತು ಉಂಟಾರ ಮುಂಚಿತವಾಗಿ ಅನ್ಕೊಂಡ ದೇವ್ರು. ಯಾವಾಗ ಅನ್ಕೊಂಡನ? ಜಗತ್ತು ಉಂಟಾರ ಮುಂಚಿತವಾಗಿ, ಮನುಷ್ಯ ಉಂಟಾರ ಮುಂಚಿತವಾಗಿ ಯೇಸು ಕ್ರಿಸ್ತವ್ರ ಮೂಲಕವಾಗಿ ಹೆಂಗಿರ್ಬೇಕಂತ ಅನ್ಕೊಂಡದನ? ಪರಿಶುದ್ಧರಾಗಿರ್ಬೇಕಂತೇಳಿ ದೇವ್ರು ಅಂದ್ಕೊಂಡಲ್ಲಿ. ಪ್ರಿಯದಂತ ಆತ್ಮರ ಆಲೋಚನೆ ಮಾಡ್ರಿ. ದೇವರು ನಮ್ಮನ್ನೆಲ್ಲರ ಪರಿಶುದ್ಧರಾಗಿರ್ಬೇಕಂತೇಳಿ ದೇವರು ಅಂದುಕೊಂಡ. ಯಾರ ಮೂಲಕವಾಗಿ? ಯೇಸು ಕ್ರಿಸ್ತರು ಮೂಲಕವಾಗಿ ಪರಿಶುದ್ಧರಾಗಿರ್ಬೇಕಂತೇಳಿ ದೇವ್ರು ಯಾವಾಗ ಅಂದ್ಕೊಂಡ? ಯಾವಾಗ ಅನ್ಕೊಂಡ್ರಿ? ಅಂದರೆ ಪ್ರಾರಂಭನೇ ಜಗತ್ತಂದರೆ ಸೃಷ್ಟಿ ಉಂಟಾದ ಮೇಲೆ ನಾವು ಬಂದೀವಿ, ಸೃಷ್ಟಿ ಆದಮೇಲೆ ನಾವು ಬಂದೀವಿ. ಜಗತ್ತು ಉಂಟಾರ ಮುಂಚೆ ದೇವರು ಅನ್ಕೊಂಡನಿಲ್ಲಿ. ಅಂದರೆ ನಮಗಿಂತ ಮುಂಚಿತವಾಗಿ, ಸೃಷ್ಟಿಗೂ ಮುಂಚಿತವಾಗಿ ದೇವರೊಂದು ಆಲೋಚನೆ, ದೇವರೊಂದು ಸಂಕಲ್ಪ. ಇದು ಏನು ಸಂಕಲ್ಪ? ರೀ? ನನ್ನ ಮಕ್ಕಳು ಪರಿಶುದ್ಧರಾಗಿರ್ಬೇಕು, ನನ್ನ ಮಕ್ಕಳು ದೋಷವಿಲ್ಲದವರು, ನನ್ನ ಮಕ್ಕಳು ನನ್ನ ಸ್ವರೂಪದಲ್ಲಿರ್ಬೇಕಂತೇಳಿ ದೇವರೊಂದು ಉದ್ದೇಶ. ಎಲ್ಲಿ ಜರಬೇಕದು? ಅದು ಭೂಮಿ ಮ್ಯಾಗ ಜರಬೇಕಂತಂದರೆ ಯೇಸು ಕ್ರಿಸ್ತ ಬಂದ್ರೇ ಇದು ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ. ಅಂದರೆ ಆದಾಮಲಿಂದ ಹಿಡಿದು ಯೇಸು ಕ್ರಿಸ್ತ ಬರೋವರೆಗೂ ಎಷ್ಟು ಜನ ಹೋಗಿರ್ಬೋದು ಅಂಜೋದು? ಎಷ್ಟು ತಲೆಗಳಿರ್ಬೋದು? ಎಷ್ಟು ದಿನಗಳಿರ್ಬೋದು? ಅಂದರೆ ಇದನ್ನು ದೇವ್ರ ಸಂಕಲ್ಪ, ಅನಾದಿ ಸಂಕಲ್ಪ. ಎಲ್ಲ ಮಕ್ಕಳು ನೀತಿವಂತರಾಗಿರ್ಬೇಕಂತೇಳಿ
ಎಲ್ಲ ಮಕ್ಕಳು ಪರಿಶುದ್ಧರಾಗಬೇಕಂತ ದೇವರೊಂದು ಉದ್ದೇಶ, ದೇವರ ಆಲೋಚನೆ. ಹಂಗಂತೇಳಿ ದೇವರು ಫಸ್ಟಿಗೆ ಯೇಸು ಕ್ರಿಸ್ತ ಕಳಿಸಿದ. ಯಾರು ಕಳಿಸ್ಬೇಕೀಗ? ದೇವ್ರ ಉದ್ದೇಶ ಏನೈತೆ? ಎಲ್ಲರೂ ಪರಿಶುದ್ಧರಾಗಬೇಕಂತ ದೇವ್ರ ಉದ್ದೇಶ. ಯೇಸು ಕ್ರಿಸ್ತನ ಯಾವಾಗ ಕಳಿಸ್ಬೇಕಾಗಿತ್ತು? ಯಾವಾಗ ಕಳಿಸ್ಬೇಕ್ರಿ? ಪ್ರಾರಂಭದಲ್ಲಿ ಕಳಿಸ್ಬೇಕಾಗಿತ್ತೇನೋ. ಇಲ್ಲ ಬಿಡು, ಆದ ನಂತರ ಕೈಯನ್ನ ಸ್ಥಾನಕ್ಕೆ ಬರಬೇಕಾಗಿತ್ತು, ಏಬರ ಸ್ಥಾನ ಬರಬೇಕು, ಅಥವಾ ಸೇತು ಸ್ಥಾನ, ಎಷ್ಟೋ ಮಂದಿ ಭಕ್ತರು ಬಂದ್ರೆ ಅವ್ರ ಸ್ಥಾನ ಬರಬೇಕಾಗಿತ್ತು. ಎದಕ್ಕೆ ದೇವ್ರು ಇಷ್ಟು ದಿನ ಕಾಲ ಎದಕ್ಕೆ ಅಂತ ತಡೆಗಟ್ಟದನ್ನ ದೇವರು ಏನ್ರಿ? ಇದೊಂದು ದೇವರ ಆಲೋಚನೆ. ಯಾಕೆ ದೇವರು ಇಷ್ಟು ನಿಧಾನ ಮಾಡ್ದ? ಪ್ರಿಯದಂತನಾತ್ಮರೇ, ಒಂದೊಂದು ವಾಕ್ಯಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬುದ್ಧಿವಂತರಾಗ್ತದೆ ಹೊರತು ಅಲ್ಪ ಸ್ವಲ್ಪ ತಿಳ್ಕೊಂಡವರಿಗೆ ದೇವರು ಅರ್ಥ ಆಗಲ್ಲ. ಇವತ್ತಿಗೂ ದೇವರ ಹೆಸರಿನ ಮೇಲೆ ಅನೇಕ ಮೋಸದ ಕಾರ್ಯಗಳೇ ಹೆಚ್ಚು ಜರುತ್ತವೆ. ಮೋಸದ ಕಾರ್ಯಗಳು ಮಾಡುವಂಥವ್ರು ಯಾರು? ಮನುಷ್ಯರೇ. ಮತ್ತು ಬೇರೆ ಯಾವ ಪಕ್ಷಿಗಳಿಂದೋ ಜಂತುಗಳಿಂದ ಮೃಗಗಳಿಂದ ಈ ಕಾರ್ಯಕ್ರಮ ಆಗ್ತಾ ಇಲ್ಲ. ಇಲ್ಲಿ ಯಾರಿಂದ ಆಗ್ತಾವ? ಮನುಷ್ಯಲಿಂದನೇ ಆಗ್ತಾವ್ರಿ. ಹೇಳ್ರಿ, ದೇವ್ರ ಉದ್ದೇಶ, ದೇವ್ರ ಸಂಕಲ್ಪ ಇಂದಿಗೂ ಕೂಡ ನಾವು ಅಂದ್ಕೊಂಡಿವಿ ದೇವ್ರ ಜಗತ್ತು ಉಂಟ್ಲಾರ ಮುಂಚಿತವಾಗಿ ದೇವ್ರ ಉದ್ದೇಶ ಏನಾಗಿತ್ತು? ಎಲ್ಲರೂ ಪರಿಶುದ್ಧರಾಗಿರ್ಬೇಕಂತೇಳಿ ನಾವೀಗ ಇನ್ನು ಹುಡ್ಕೊಂಡಿವಿ. ಎಲ್ಲ ಜಗತ್ತು ಉಂಟಲ್ಲ ಮುಂಚಿತವಾಗೇ ದೇವ್ರ ಉದ್ದೇಶ, ದೇವ್ರ ಸಂಕಲ್ಪ. ಯೇಸು ಕ್ರಿಸ್ತರು ಬರಬೇಕು, ಬಂದು ತನ್ನ ಜೀವಿತನ ತ್ಯಾಗ ಮಾಡಬೇಕು, ಕಷ್ಟನ ಅನುಭವಿಸ್ಬೇಕು, ಪಾಪದಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಬಿಡಿಸ್ಬೇಕು. ಅಂದರೆ ಸತ್ತಿರುವಂಥ ಎಲ್ಲ ಜನರು ಪುನಃ ಏನು ಮಾಡಬೇಕು? ಬದುಕಿಸ್ಬೇಕು. ಅದು ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಯಾವಾಗ ಬಂದನಂತೇಳಿ ನಮಗೆ ಗೊತ್ತು. ಯಾವಾಗ ಬಂದನಂತೇಳಿ ನಮಗೆ ಗೊತ್ತು. ಆ ದೇವ್ರ ಉದ್ದೇಶ ನೆರವೇರಿಸ್ಬೇಕಂತೇಳಿ ಯೇಸು ಪ್ರಭು ಎಷ್ಟು ಕಷ್ಟಗಳು, ಎಷ್ಟು ಬಾಧೆಗಳು ಅನುಭವಿಸಿ, ಅಂದರೆ ದೇವರ ಉದ್ದೇಶ ಏನಾಗಿತ್ತು ಅಂದರೆ ತನ್ನ ಮಗನ ಮೂಲಕವಾಗಿ ಎಲ್ಲರೂ ನೀತಿವಂತ, ಯಾರು ನಂಬ್ತಾರೋ ಅವರೆಲ್ಲರೂ ಕೂಡ ನೀತಿವಂತರಾಗಬೇಕಂತೇಳಿ ದೇವ್ರ ಉದ್ದೇಶ ಏನಿತ್ತು, ಆ ಉದ್ದೇಶ ಯೇಸು ಕ್ರಿಸ್ತರು ಕಳಿಸಿದ. 2000 ವರ್ಷ ಕೆಳಗಡೆ ಬಂದ ನಂತರ ಆತನ ಏನು ಕಷ್ಟ ಅನುಭವಿಸನೋ, ಏನು ಬಾಧ ಅನುಭವಿಸನೋ, ಒಂದು ಕಡೆ ತಂದೆ ತಾನು ಪವಿತ್ರ ಕಾಪಾಡಿಕೊಳ್ಬೇಕು, ದೇವ್ರ ಸಂಕಲ್ಪ ನೆರವೇರಿಸ್ಬೇಕು, ಪಾಪ ಮಾಡಿರ್ತಕ್ಕಂಥ ಜನಗಳನ್ನು ರಕ್ಷಿಸಬೇಕು. ಇದಕ್ಕೆ ಆತನ ಅನುಭವಿಸಿರ್ತಕ್ಕಂಥ ಕಷ್ಟಗಳು, ಬಾಧಗಳು, ಭಾಳ ಹಿಂಸೆಗಳು ಅನುಭವಿಸ್ಲತ್ತನು. ಹೆಂಗೋ ಮಾಡಿ ದೇವರ ಒಂದು ಅನಾಥ ಸಂಕಲ್ಪ ಈ ಭೂಮಿಗೆ ಬಂತು. ಅದು ಯೇಸು ಕ್ರಿಸ್ತ ಮೂಲಕವಾಗಿ ನೆರವೇರಿತು. ದೇವರು ಒಂದು ರಾಜ್ಯವನ್ನು, ಒಂದು ಸಂಘವೇ ಕಟ್ಟಬೇಕಂತ ಅನಾದಿ ಸಂಕಲ್ಪ ಏನಿತ್ತು ಅದೆಲ್ಲದು ಕಾರ್ಯಕ್ರಮ ಆಯಿತು. ಯೇಸು ಕ್ರಿಸ್ತ ಬಂದ, ನಮ್ಮ ಸಲ ಪ್ರಾಣ ಎಲ್ಲ ತಗೊಂಡು ನಮ್ಮೆಲ್ಲರಿಗೂ ಗೊತ್ತ ವಿಷಯನೇ. ಆದರೆ ಈ ಗೊತ್ತಿಲ್ಲಾರ್ದ ವಿಷಯ ಏನು? ಇದೆಲ್ಲ ನಮಗೆ ಗೊತ್ತು. ನಮಗೆ ಯಾಕೆ ಪಾಪ ಮಾಡೋನು ಕೂಡ ನಂಬ್ತಾನೆ ಯೇಸು ಪ್ರಭು ಬಂದನ ಅಂತೇಳಿ ನಂಬ್ತಾನೆ, ನಂಬಲ್ಲನ? ಕುಡುಕರು, ಪಾಪ ಮಾಡೋರು, ಅನ್ಯವರು ಎಲ್ಲರಿಗೂ ಗೊತ್ತು ಯೇಸು ಕ್ರಿಸ್ತ ಲೋಕಕ್ಕೆ ಬಂದ ಪ್ರಾಣ, ಶಿಲುವೆ ಮೇಲೆ ಪ್ರಾಣ ತ್ಯಾಗ ಮಾಡಿದ ಎಂಬುದು ಗೊತ್ತು. ಆತ ಮೃತ್ಯುಂಜಯ ಗೆದ್ದನೆಂಬುದು ಕೂಡ ಎಲ್ಲ ಪ್ರಪಂಚಕ್ಕೆ ಗೊತ್ತು. ಆದರೆ ದೇವರು ಇಷ್ಟಕ್ಕೇನು ಸಮಾಧಾನ ಹೊಂದೇನಂತಂದರೆ, ತಿರುಗಿ ಮತ್ತೆ ದೇವರು ಬಾಧಪಡ್ತಕ್ಕಂಥದ್ದು ಏನಾಯ್ತು? ತಿರುಗಿ ದೇವರು ಬಾಧ ಪಡುವಂಥದ್ದು ಕಾರ್ಯಕ್ರಮ, ಈ ದೇವರಿಗೆ ದುಃಖ ಪಡಿಸೋಂಥದ್ದು ದಿನ ಹಂಗೆ ಉಳ್ಕೊಂಡ ಹೊರತು ನೆಮ್ಮದಿ ಅಂತಕ್ಕಂಥ ದೇವರಿಗೆ ಸಿಗುತ್ತಾ ಇಲ್ಲ ರೀ. ನೆಮ್ಮದಿ ಅಂತಕ್ಕಂಥದ್ದು ದೇವರು ನಾನು ನೆಮ್ಮದಿಯಾಗಿ ಇರ್ಬೇಕಂತ ಯಾವತ್ತಿಗೂ ಅನ್ಕೊಂಡ್ರೆ ಇವತ್ತಿಗೂ ನೆಮ್ಮದಿಯಾಗಿ ದೇವ್ರಿಗೆ ಸಿಗುವಲ್ತಂದ್ರೆ ಅದು ಕಾರಣ ಯಾರು? ಕಾರಣ ಅದಕ್ಕೆ ಏನ್ರಿ? ದೇವ್ರ ಉದ್ದೇಶ, ನಾ ಪ್ರತಿ ಸಲ ಹೇಳ್ತೇನೆ, ದೇವ್ರ ಉದ್ದೇಶ ನಮಗೆ ಅರ್ಥ ಆಗ್ಬೇಕಂತೇಳಿ. ಯೇಸು ಕ್ರಿಸ್ತನ ಮರಣ, ಆತನ ಶಿಲುಬೆ ತ್ಯಾಗ ನಮಗೆ ಅರ್ಥ ಆಗ್ಬೇಕಂತೇಳಿ. ಅರ್ಥ ಆಗ್ಬೇಕಂತಂದರೆ ಊಟ ಮಾಡ್ಕೊಂತ ತನ್ನ ಸ್ವಾರ್ಥದಿಂದ ತನಗಾಗಿ ಬದುಕಂತ ತನ್ನ ಆಲೋಚನೆ ಯಾರು ನೆರವೇರಿಸ್ಕೊಳ್ತಾರೋ ಅವ್ರು ಯಾರಿಗೂ ಕೂಡ ಅರ್ಥ ಆಗೋದು ಸಾಧ್ಯನೇ ಇಲ್ಲ. ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥವ್ರು, ನನ್ನ ಸ್ವಾರ್ಥ ಬುದ್ಧಿಗಾಗಿ ಈ ಲೋಕದಲ್ಲಿ ನಾನು ಬದುಕೋದಾಗ ನನ್ನ ಇಷ್ಟದ ಪ್ರಕಾರ ಏನು ನಡವಳಿಕೆ ಏನು ಇದ್ದರೂ ಕೂಡ ಕ್ರಿಸ್ತನ ಒಂದು ಮನಸ್ಸು, ಆತನ ಶಿಲುಬೆ ಒಂದು ತ್ಯಾಗ ಇಂದಿಗೂ ನಮಗೆ ಅರ್ಥ ಆಗಲ್ಲ. ಪ್ರಿಯವಂತನ ಆತ್ಮನ ಆಲೋಚನೆ ಮಾಡಿಕೊಡ್ರಿ ನೀವು ಏನ್ರಿ. ದೇವ್ರ ಉದ್ದೇಶವನ್ನು ನೆರವೇರಿಸ್ಬೇಕಂತೇಳಿ ಸ್ವಲ್ಪ ಭಕ್ತರು ಅವರೆಲ್ಲರೂ ಮಾಡಿರ್ತಕ್ಕಂಥದ್ದು ತ್ಯಾಗ ಎಂಥದ್ದು, ಅದು ಪ್ರಾರಂಭ ಎಲ್ಲಿಂದ ಗೊಂಡಿತಿದ್ದು ಈ ಆಧಾರ ಅಂದರೆ ಯೇಸು ಕ್ರಿಸ್ತು ದೇವರೊಂದು ಉದ್ದೇಶ ನೆರವೇರಿಸಿ ಇದನ್ನು ಬಲಗೊಳ್ಳಬೇಕು, ಇದು ಸರ್ವಲೋಕಕ್ಕೆ ಯಾಪಿ ಆಗಬೇಕು, ಸರ್ವಲೋಕಕ್ಕೆ ಎಂತ ತಿಳಿಬೇಕಂತೇಳಿ ಆ ಏನು ಉದ್ದೇಶ ಮಾಡಿದ್ನೋ ಅದು ಸ್ವಲ್ಪ ಜನರಲ್ಲೇ
ನಮಗೆ ಕಾಣಿಸ್ತೇ ಹೊರತು ಪುನಃ ಹಂತವಾಗಿ ಏನಾಯಿತು, ಹಂತವಾಗಿ ತಿರುಗಿ ಆ ವಾಕ್ಯನ ಮುಚ್ಚಂಥ ಕಾರ್ಯಕ್ರಮ ಹೆಚ್ಚಾಗದ ಹೊರತು ಅದು ಬೆಳಕು ತೋರಿಸೋದಕ್ಕಾಗಿ ಕಾರ್ಯಕ್ರಮ ಆಗ್ತಾಯಿಲ್ಲ ರೀ. ಒಂದು ಸಾರಿ ಅಪೊಸ್ತಲ ಕಾರ್ಯ ತೆಗಿರಿ ಒಂದ್ಸಲ. ಆ ಒಂದು ದೇವರೊಂದು ಉದ್ದೇಶ, ದೇವರೊಂದು ಕಾರ್ಯವನ್ನು ಯಾವ ರೀತಿ ಬೆಳಕಿಗೆ ತಂದರೂ, ಯಾವ ರೀತಿ ಅವರು ಬದುಕಿದ್ರು ಒಂದು ಸಾರಿ ನೋಡ್ರಿ ಸಲ. ಅಪೊಸ್ತಲ ಕಾರ್ಯ 7ನೇ ತೆಗೆದು 7ನೇ ಐದನೇ ಅಧ್ಯಾಯ 22 ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇ ಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟಿವೆಲ್ಲ. ಆದರೂ ನೀವು ಯೆರೂಸಲೇಮಿನ ಬೇಸಲ್ರಿ. ಅಪೊಸ್ತಲ ಕಾರ್ಯ 5ನೇ ಅಧ್ಯಾಯದಿಂದ ಹಿಡಿದು ಏನ್ರಿ 5ನೇ ಅಧ್ಯಾಯದಿಂದ ಪ್ರಾರಂಭದಿಂದ ಓದಿಕೆ ಅಂದರೆ 12 ವಚನದಿಂದ ಹಿಡಿದು ಅನೇಕ ವಚನಗಳು ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಆಲೋಚನೆ ಮಾಡಿರಿ. ಮನಸ್ಫೂರ್ತಿ ನೀವು ತಿಳಿದುಕೊಳ್ಳ್ರಿ, ನೀವಲ್ಲಿ ಏನು ಜరుగుತ್ತದ ಏನಿಲ್ಲ ಅಂತೇಳಿ ಏನ್ರಿ. ಇದು ಯೇಸು ಕ್ರಿಸ್ತರು ಹೋದ ನಂತರ ಎಲ್ಲಿಗೆ ಹೋದ ನಂತರ, ಯೇಸು ಕ್ರಿಸ್ತ ಎಲ್ಲಿಗೆ ಹೋದ ನಂತರ ಆತನು ಪರಲೋಕಕ್ಕೆ ಹೋದ ನಂತರ ಯಾರು ಉಳ್ಕೊಂಡ್ರಲ್ಲಿ? ಅಪೊಸ್ತಲರು ಉಳ್ಕೊಂಡ್ರು. ಅಪೊಸ್ತಲ ಯಾರಮ್ಮ ನಮಗೆ ಗೊತ್ತು. ಅಪೊಸ್ತಲರಲ್ಲಿ ಉಳ್ಕೊಂಡ್ರಲ್ಲಿ ಅಲ್ಲಿ ಯೇಸು ಕ್ರಿಸ್ತ ಹೋದ ನಂತರ ಅಪೊಸ್ತಲರು ಉಳ್ಕೊಂಡ ನಂತರ, ಆದರೆ ಆ ಸ್ವಲ್ಪ ಗುಂಪು, ಯಾವ ಗುಂಪದು? ಕ್ರಿಸ್ತನು ಸಂಘದೊಂದು ಗುಂಪು, ಸ್ವಲ್ಪ ಗುಂಪು ಅದನ್ನು, ಅದು ದೇವ್ರ ಉದ್ದೇಶ ಆಗಿರ್ತಕ್ಕಂಥ ಗುಂಪು. ಬೇಸ ಆಲೋಚನೆ ಮಾಡಿರಿ. ದೇವರ ಅನಾದಿ ಸಂಕಲ್ಪ ಏನು ಕಂಡಿದ? ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧರಾಗಿ ಇರ್ಬೇಕಂದ್ರೆ ಈ ಸಂಘನೇ ದೇವ್ರು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧರಾಗಿ ದೋಷರಾಗಿರ್ಬೇಕಂತ ಯಾವ ಸಂಘ ಏನು ಅನ್ಕೊಂಡು ಈ ಸಂಘನೇ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಎಲ್ಲಿ ಅಪೊಸ್ತಲರು ಹೋದನ ಅಂದರೆ ಯೇಸು ಕ್ರಿಸ್ತ ಹೋದ ನಂತರ ಯೇಸು ಕ್ರಿಸ್ತ ಸಂಘವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಪರಿಶುದ್ಧರಾಗಿ ನೀತಿವಂತರಾಗಿ ತ್ಯಾಗ ಮೂರ್ತಿಗಳಾಗಿ ನಮ್ಮ ಮುಂದೆ ಯಾರು ಕಾಣಿಸ್ತಾರೆ ಅಂತಂದರೆ ಈ ಸಂಘದವರು ಕಾಣಿಸ್ತಾರೆ. ಇಲ್ಲಿ ಯಾರು? ಅಪೊಸ್ತಲರು ಹೆಸರುಗಳ ಮೇಲೆ ಗೊತ್ತು. ಓದಪ್ಪಿಗಲ್ಲಿ ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇ ಬಾರದು. ಯಾವ ಹೆಸರು? ಯೇಸು ಎಂಬ ರಕ್ಷಣೆ ಇರ್ತಕ್ಕಂಥ ಈ ಹೆಸರೇ ಐತಿ ನೋಡಿ. ಈ ಹೆಸರು ನೀವು ಎತ್ತಿ ಉಪದೇಶ ಮಾಡಲೇ ಬಾರದು. ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಆದರೂ ನೀವು ಯೆರೂಸಲೇಮಿನನ್ನು ಇದು ಹಂಗೆ ಹಿಡ್ಕೊಂಡು ಕಿಶಿಂದ 4ನೇ ಅಧ್ಯಾಯ 18ನೇ ವಚನ ಓದ್ರಿ. ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೋ ಮಾತಾಡಬಾರದು, ಉಪದೇಶ ಮಾಡಲು ಬಾರದು ಎಂದು ಅವ್ರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಯಾರಿಗೆ ಕೊಟ್ರಂತ ಇವರು? ಯೇಸು ಎಂಬ ಹೆಸರು ಐತಿ ನೋಡಿ. ಹೆಸರು ನೀವೇನು ಮಾಡಬಾರ್ದು, ಎತ್ತಬಾರದು. ಇದನ್ನ ಈ ಯೇಸು ಅನ್ನತಕ್ಕಂಥ ಹೆಸರು ಐತಿ ಅಸಲು ನಿಮ್ಮ ಬಾಯಲ್ಲಿಂದು ಬರೇಬಾರ್ದಂತ ವಾರ್ನಿಂಗ್ ಮಾಡಕತ್ತಾರೆ. ಯಾರು ವಾರ್ನಿಂಗ್ ಮಾಡಕತ್ತಾರ ಅಂದರೆ ಅಲ್ಲಿರ್ತಕ್ಕಂಥ ಜನವೆಲ್ಲ ಅವ್ರಿಗೆ ಏನು ಮಾಡಕತ್ತಾರ? ವಾರ್ನಿಂಗ್ ಕೊಡಕತ್ತಾರ. ಏನಂದ್ರೆ ಯೇಸು ಎಂಬ ಹೆಸರು ನೀವು ಬೇಸ ಆಲೋಚನೆ ಮಾಡ್ರಿ. ಒಂದು ಕಡೆ ನಿಮ್ಮ ಆಲೋಚನೆ ಎರಡು ಕಡೆ ಹೆಂಗಿರ್ಬೇಕಂದ್ರೆ ಈ ಹೆಸರಿನ ಮೂಲಕವಾಗಿ ನಾವೆಲ್ಲರೂ ಪರಿಶುದ್ಧರಾಗಿ ಇರೋಕ್ಕೆ ಸಾಧ್ಯ. ಇದು ದೇವ್ರ ಉದ್ದೇಶ. ಇದು ಯೇಸು ಕ್ರಿಸ್ತ ಮೂಲಕವಾಗಿ ಪರಿಶುದ್ಧರಾಗಬೇಕು ದೇವರೇ ಅಂದುಕೊಂಡು ಈ ಹೆಸರು ಎಷ್ಟು ಪ್ರಾಮುಖ್ಯ ಅಂತಂದರೆ ಅದು ನಮಗೆ ಅರ್ಥ ಆಗ್ತಿಲ್ಲ. ನಮಗಿದು ಅರ್ಥ ಆಗ್ತಿಲ್ಲ. ಯಾಕಂದರೆ ನಮ್ಮಷ್ಟು ತಿಳುವಳಿಕೆ ಉಳ್ಳವರು, ನಮ್ಮಷ್ಟು ಜ್ಞಾನ ಉಳ್ಳವರು ಈ ಸಮಾಜದಲ್ಲಿ ಮತ್ತಾರು ಸಿಗೋದಿಲ್ಲ ಅಂತೇಳಿ ಒಂದು ಪಾಪದ ಆಲೋಚನೆ ಬದುಕುವಂಥ ಈ ಕ್ರೈಸ್ತರಿಗೆ ಯಾವಾಗ ಅರ್ಥ ಆಗ್ತದೋ ಅರ್ಥ ಆಗಲ್ಲ. ಇದನ್ನು ಈ ಡಮ್ಮಿ ಕ್ರೈಸ್ತರು ಅಂತ ಅಂತಾರೆ. ಡಮ್ಮಿ ಕ್ರೈಸ್ತರ ಅಂತಾರೆ ನೋಡು. ಈ ಕ್ರೈಸ್ತರು ತಮ್ಮ ಜೀವಿತವನ್ನು
ಯಾವಾಗ ಅರ್ಥ ಮಾಡಿಕೊಳ್ತಾರೋ ಗೊತ್ತಿಲ್ಲ ಇವತ್ತ. ದೇವ್ರ ಉದ್ದೇಶನ ಇವತ್ತು ಅರ್ಥ ಆಗ್ತಿಲ್ಲ ಇವತ್ತ. ಅದಕ್ಕೆ ಈ ಹೆಸರಿನ ಹೆಸರು ಹೆಂಗೆ ಎಷ್ಟು ಕಂಡೀಷನ್ ಅಂತಂದರೆ, ಈ ಹೆಸರು ನೀವು ಎತ್ತು ಹೇಗೋ ಮಾತಾಡೋ ಕುಡಿದು ನೀವು ಇದನ್ನ ಉಪದೇಶ ಮಾಡಲ್ಬಾರ್ದಂದು ಅವರಿಗೆ ಖಂಡಿತವಾಗಿಯೂ ಅಪ್ಪಣೆ ಕೊಟ್ಟನ. ಅದಕ್ಕೆ ಪೇತ್ರನು ಯೆಹೋವನರು ಅವರಿಗೆ ದೇವರ ಮಾತನ್ನು ನೀವೇನು ಹೇಳ್ತೀರಿ, ನೀವು ನಮಗೇನು ಹೇಳ್ತೀರಿ, ನೀವು ಇಷ್ಟಕ್ಕೆ ನೀವ್ಯಾರು, ನೀವು ನನಗೇನು ನಮಗೇನು ಹೇಳ್ತೀರಿ, ನೀವು ಯಾರು, ನಾವು ಯಾರ ಮಾತು ಕೇಳ್ಬೇಕು, ನಾವು ಏನ್ರಿ ಯಾರ ಮಾತು ಕೇಳ್ಬೇಕು? ಈಗಿರ್ತಕ್ಕಂಥ ಡಮ್ಮಿ ಕ್ರೈಸ್ತರಿಗೆ ಆಗಿರುವಂಥ ದೈವ ಜನರಿಗೆ ಇರುವಂಥ ವ್ಯತ್ಯಾಸನ ನೋಡ್ಬೇಕಾಗ್ತದೆ ಇಲ್ಲಿ. ಅವಾಗ ಏನು ಕಂಡೀಷನ್ ಮಾಡಿದ್ರೆ ಅಂದರೆ, ಈ ಹೆಸರು ನೀವು ಎತ್ತಲೇಬಾರದು, ಈ ಹೆಸರು ಎತ್ತಲೇಬಾರದು ಅಂತೇಳಿ ಅವ್ರಿಗೆ ವಾರ್ನಿಂಗ್ ಕೊಟ್ಟರೆ, ಆ ವಾರ್ನಿಂಗ್ ಕೊಡುವವರು ಯಾರು ಅಂತಂದ್ರಿಗಿನ ಅವ್ರಿಗೆ ಕೋಪ ಬಂದರೆ ಅವ್ರನ್ನ ಸಾಯಿಸಬಲ್ಲಂಥ ವ್ಯಕ್ತಿಗಳವರು. ಆ ಜನರು ವಾರ್ನಿಂಗ್ ಕೊಡ್ತಾರಲ್ಲ, ಒಂದು ವೇಳೆ ಅವ್ರು ಮನಸ್ಸು ಮಾಡಿದರೆ ಅವರೆಲ್ಲರನ್ನ ಅವತ್ತೇ ಸಾಯಿಸ್ಬೋದಾಗಿತ್ತು. ಅಂಥ ಅಧಿಕಾರ ಒಳತಕ್ಕಂಥ ಈ ಪಾಪ ಇರ್ತಕ್ಕಂಥ ಲೋಕದಲ್ಲಿ ಮುಡಿರುವಂಥ ಜನರವರು ಏನಂತ ವಾರ್ನಿಂಗ್ ಮಾಡ್ತಾರಂದ್ರ, ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತು ಕೇಳುವುದು ದೇವರ ಮುಂದೆ ನ್ಯಾಯವೋ. ಏನಂತ್ರಿ? ಯಾರ ಮಾತು ನ್ಯಾಯವಾಗಿರ್ತಾಳೆ? ದೇವರ ಮಾತು ಕೇಳೋದು ನ್ಯಾಯಬದ್ಧವಾಗಿದ್ದ, ಅಥವಾ ನಿಮ್ಮ ಮಾತು ಕೇಳುವುದು? ಯಾರ ಮಾತು ಕೇಳ್ಬೇಕು ಹೇಳ್ರಿ? ಈಗ ನೀವು ಒಂದು ಸ್ವಲ್ಪ ಮಾತಾಡ್ರಿ. ಈಗ ಯಾರ ಮಾತು ಕೇಳಬೇಕು? ನಾವು ದೇವರ ಮಾತು ಕೇಳ್ಬೇಕಾ ಅಥವಾ ಮನುಷ್ಯರ ಮಾತು ಕೇಳ್ಬೇಕಾ? ಇದು ನಾನು ಕೇಳ್ತಲ್ಲ, ಇದು ಅಪೊಸ್ತಲರು ಕೇಳಕತ್ತಾರ. ಇದನ್ನು ಆಗಿರುವಂಥ ದೈವ ಜನರು ಕೇಳಕತ್ತಾರ. ಇಲ್ಲಿ ಯಾರು ಕೇಳಕತ್ತಾರ? ಯಾರಿಗೆ? ಅವ್ರನ್ನ ಕೊಲ್ಲುವುದಕ್ಕಾಗಿ ಅನೇಕ ಅಂದರೆ ಅನೇಕ ಜನರು ಬಂದು ಸೇರ್ಕೊಂಡ್ರಲ್ಲಿ ಅವ್ರು ಕೇಳಕತ್ತಾರ. ಏನಂತ? ಯಾವುದು ನ್ಯಾಯ? ಈಗ ನಾನು ನಿಮಗೆ ಕೇಳ ಯಾವ್ದು ನ್ಯಾಯ ಹೇಳ್ರಿ? ಮನುಷ್ಯರ ಮಾತು ಕೇಳೋದು ನ್ಯಾಯನ? ದೇವರ ಮಾತು ಕೇಳೋದು ನ್ಯಾಯನ? ಮಾತಾಡೋ ಅರ್ಥ ಆಗ್ತದ? ಮೋದೇಶ್ ಅರ್ಥ ಆಗ್ತದಿಲ್ಲ? ಅರ್ಥ ಅಲ್ಲಿ ಇನ್ನೊಬ್ಬ ತೊರಗೋಗ್ಬಿಡು. ಏನಂತನಲ್ಲಿ ಏನು ಕೇಳಕತ್ತಾರ ಅವರು? ಯಾವ ಮಾತಂತ ಅಷ್ಟನ್ನ ಅರ್ಥ ಆಗಲ್ಲನ? ಓದಿ ಇನ್ನೊಂದ್ಸಲ ಯಾರ ಮಾತಂತಲೇ? ದೇವರ ಮಾತು ಕೇಳೋದಕ್ಕಿಂತಲೂ ನಿಮ್ಮ ಮಾತು ಕೇಳುವುದು ದೇವರ ಮುಂದೆ ನ್ಯಾಯವೋ ಅಂತ ಕೇಳಕತ್ತಾರಲ್ಲಿ. ಯಾರ ಮಾತು? ನಿಮ್ಮ ಮಾತು ನ್ಯಾಯ, ದೇವ್ರ ಮಾತು ಕೇಳ್ಬೇಕು. ಯಾರ ಮಾತು ಕೇಳ್ಬೇಕು ನಾವು? ಯಾರ ಮಾತು ಕೇಳ್ಬೇಕು? ದೇವರ ಮಾತೆ. ಬೇಸ್ ಆಲೋಚನೆ ಮಾಡ್ರಿ. ದೇವರ ಮಾತೆ ಕೇಳ್ತು ಅಂದಾರಲ್ಲ, ದೇವರ ಮಾತು ಕೇಳ್ಬೇಕು ಅಂದಾರ ಅನ್ಕೊಳ್ರಿ. ಏನತ್ತವ್ರಿಗೆ ಶಬಾಷ್ ಅಂತ ಹೂನರಾಗ್ತಾರ? ಅಮ್ಮೋ ನೀವು ಎಷ್ಟು ಭಕ್ತರು ಅಂತೇಳಿ ಹೂನರಾಗ್ತಾರನ? ಏನು ಮಾಡ್ತಾವ್ರಿಗೆ ಅಲ್ಲಿ ಅವರಿಗೆ? ಈಗ ದೇವರ ಮಾತು ಎತ್ತಬಾರ್ದು ಅಂತೇಳಿ ಕಂಡೀಷನವಾಗಿ ನೀವು ಬೇಸ್ ಆಲೋಚನೆ. ಇದು ದೇವ್ರ ಉದ್ದೇಶ. ಇದು ದೇವ್ರ ಎಲ್ಲಿಂದ ಅಂದರೆ ಅನಾದಿ ಸಂಕಲ್ಪ. ಇದು ಈ ಸಂಕಲ್ಪನ ಯಾರು ನೆರವೇರಿಸ್ಬೇಕು? ದೇವರೊಂದು ಸಂಕಲ್ಪನ ಯಾರು ನೆರವೇರಿಸ್ಬೇಕು? ಯೇಸು ಕ್ರಿಸ್ತವ್ರ ಮೇಲೆ ದೇವರೊಂದು ನಿರೀಕ್ಷೆ ಏನಂದರೆ, ಈತನ ಮೂಲಕವಾಗಿ ಪರಿಶುದ್ಧ ಆಗಿರ್ಬೇಕಂತೇಳಿ ಆತನು ಬಂದತನು. ನಮಗೆಲ್ಲರಿಗೂ ಗೊತ್ತು, ಯೇಸು ಕ್ರಿಸ್ತ ಬಂದ ನಂತರ ತನ್ನ ಜೀವಿತದಲ್ಲಿ ಎಷ್ಟು ದುಃಖ ಅನುಭವಿಸನೋ, ಎಷ್ಟು ಕಷ್ಟ ಅನುಭವಿಸನೋ, ಎಷ್ಟು ಬಾಧ ಅನುಭವಿಸನೋ, ಎಷ್ಟು ನೋವನ್ನು ಅನುಭವಿಸನೋ, ಕೊನೆಗೆ ತನ್ನ ಪ್ರಾಣನೇ ತ್ಯಾಗ ಮಾಡಿರ್ತಕ್ಕಂಥ ಆ ತ್ಯಾಗಮೂರ್ತಿ ದೈವ ಕುಮಾರನು. ಪರಿಶುದ್ಧರಿಗೆ ಒಂದೇ ಏನು ಗೊತ್ತದ? ಒಂದು ವೇಳೆ ಯೇಸು ಪ್ರಭು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅಲ್ಲಿಗೆ ದೇವರೊಂದು ಮನಸ್ಸು ಸಮಾಪ್ತಿ ಆಗ್ಬಿಡ್ತು. ಯಾಕೆ ಗೊತ್ತಾ? ದೇವರೊಂದು ಮನಸ್ಸು ದೇವರ ಮನಸ್ಸು ಎಷ್ಟು ದುಃಖ ಆದಿತ್ತೋ ನಿಮ್ಗೆ ಅರ್ಥ ಆಗಲ್ಲ. ಯೇಸು ಪ್ರಭು ಒಂದೇ ಒಂದು ಸಣ್ಣ ಮಾತಾಡಿದರೆ, ಒಂದೇ ಸಣ್ಣ ತಪ್ಪು ಮಾತಾಡಿದರೆ, ಯೇಸು ಕ್ರಿಸ್ತ ಎಷ್ಟು ಜಾಗ್ರತೆ ತನ್ನ ಜೀವಿತನ ಕಾಲ ಕಳೆದರಂದರೆ, ಎಲ್ಲಿ ಎಷ್ಟು ಕೋಪ ಬಂದರೂ ಕೂಡ, ಎಷ್ಟೊಂದು ಮನುಷ್ಯರಿಂದ ಅವಮಾನ ಬಂದರೂ ಕೂಡ, ಎಷ್ಟು ಹಿಂಸೆ ಬಂದರೂ ಕೂಡ, ಎಷ್ಟಾದರೂ ಕೂಡ ಒಂದು ಸಣ್ಣ ತಪ್ಪು ಕೂಡ ಆತನು ಎದಕ್ಕೆ ಗೊತ್ತದ? ಒಂದು ಸಣ್ಣ ಕಳಂಕ ಬಂದರೂ ಕೂಡ ದೇವರೊಂದು ಉದ್ದೇಶಕ್ಕೆ ಏನಾಗ್ತದ? ಎಲ್ಲೋ ನಷ್ಟ ಆಗ್ತದ ಅಂತೇಳಿ ಅಂದರೆ ಮೌನವಾಗಿರ್ತಕ್ಕಂಥ ತ್ಯಾಗ ಮೂರ್ತಿನಲ್ಲ ಯೇಸು ಕ್ರಿಸ್ತ. ಅಷ್ಟೇ ತಾಳ್ಮೆ ಒಂದು ಲಾಸ್ಟಿಗೆ ಕೊನೆಗೆ ತನ್ನ ಜೀವಿತವನ್ನೇ ನಮ್ಮಲ್ಲೇ ಎಷ್ಟು ಘೋರವಾಗಿ ಸತ್ತಾನಂತೇಳಿ ಎಲ್ಲರ ಬಾಯಾಗಾಡ್ತು. ನಾವು ಹಾಡುಗಳು ಕೂಡ ಕ್ಲಿಪ್ಪಿಂಗ್ ಮೂಲಕ ನೋಡ್ತೀವಿ. ನಾವು ಅಥವಾ ಮಳೆ ಹೊಡೆದದ್ದು ಎಲ್ಲ ನೋಡ್ತೀವಿ.
ನೋಡ್ತೀವಿ ನೋಡಲ್ಲ ಬೇಸ್ ಹಂಗೆ ಜ್ಞಾಪಿಟ್ಕೊಳ್ರಿ, ನೋಡ್ತೀವಿ ನಾವು ಎಲ್ಲರೂ ನೋಡ್ತೀವಲ್ಲ ಏನ್ರಿ, ಆತನ ಪ್ರಾಣ ತ್ಯಾಗ ಆದ ನಂತರ ದೇವ್ರ ಉದ್ದೇಶ ಇನ್ನೂ ನೆರವೇರಬೇಕಾಗದ, ಆ ಸಂಘ ಸ್ಥಾಪನೆಗೊಳ್ಬೇಕಾದ, ಆ ಸಂಘ ಸ್ಥಾಪನೆಗೊಳ್ಳೋ ಬಲಪಡಿಸೋದಕ್ಕಾಗಿ ಯಾರದರಲ್ಲಿ ಅಪೋಸ್ತಲರು ಕಂಡ್ರು. ಆ ಅಪೋಸ್ತಲರಿಗೆ ಏನು ವಾರ್ನಿಂಗ್ ಹಾಕತ್ತವ, ನೀವು ಹೆಸರನ್ನು ಎತ್ತಬಾರ್ದಂತೇಳಿ ವಾರ್ನಿಂಗ್ ಹಾಕತ್ತವ. ಅವಾಗ ಅವರಂತಾರ, ಯಾವುದೇ ನ್ಯಾಯ ಸ್ವಾಮಿ, ಯಾವುದು ನ್ಯಾಯ? ಸರ್ವೋನ್ನತನು ದೇವ್ರ ಮಾತು ಕೇಳದ ನ್ಯಾಯನ, ನಮಗಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ತ್ಯಾಗಮೂರ್ತಿ ಕ್ರಿಸ್ತನ ಮಾತು ಕೇಳೋ ನ್ಯಾಯನ, ಕೆಲ್ಸಕ್ಕೆ ಬರಲಾರ್ತಕ್ಕ ನಿಮ್ಮ ಮಾತು ಕೇಳೋ ನ್ಯಾಯನ? ಯಾವುದು ಸ್ವಾಮಿ ನ್ಯಾಯ? ಯಾವುದು ನ್ಯಾಯ ಹೇಳ್ರಿ? ದೇವ್ರು ನಮ್ಮ ತಂದೆ ದೇವರನ್ನ ಆತ ಅನುಭವಿಸ್ತಕ್ಕಂಥ ಬಾಧ ನೋವನ್ನ ತಿಳ್ಕೊಂಡಿರ್ತಕ್ಕ ನಾವು, ಕ್ರಿಸ್ತನ ಒಂದು ಮರಣ ತ್ಯಾಗ ನೋಡಿರ್ತಕ್ಕ ನಾವು, ನಮ್ಮ ಸಲ ಪ್ರಾಣ ತ್ಯಾಗ ಮಾಡಿರ್ತಕ್ಕ ಆತರ ಬಗ್ಗೆ ಮಾತಾಡೋ ನ್ಯಾಯನ, ನಿಮ್ಮ ಮಾತು ಕೇಳೋ ನ್ಯಾಯನ? ಅದಕ್ಕೆ ಅವ್ರು ಏನಂದ್ರೆ ಗೊತ್ತಾ, ಅವರು ಕೇಳಬೋದಮ್ಮ, ನೀವೇ ತೀರ್ಪು ಮಾಡಿಕೊಳ್ಳ್ರಿ. ಯಾವ್ದು ನೋಡಿ ಕರೆಕ್ಟ್ ಕಾಣುತ್ತೆ ನೋಡ್ರಿ, ನಿಮ್ಮ ಮಾತು ಮೇಲ ದೇವ್ರ ಮಾತು ಮೇಲ? ನಾವಂತೂ ನಮ್ದು ಒಂದೇ ಒಂದು ವಾರ್ನಿಂಗ್, ಏನು ಗೊತ್ತಾ? ನಿಮ್ಮ ಕೈಲಿ ಆದಷ್ಟು ನೀವು ಮಾಡಿಕೇರಿ, ಏನು ಮಾಡಿಕೇರಿ ಮಾಡಿಕೇರಿ, ನಮಗೆ ಏನು ಭಯನೇ ಇಲ್ಲರಿ ಇಲ್ಲಿ. ಆದ್ರೆ ನಾವು ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ ಪೇತಿ, ನಾವು ಹೇಳ್ತೀನಿ ಕೇಳು. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ರಾಜ ಯಾರು ನೀನು? ನಾವು ಹೇಳ್ತಕ್ಕೆ ನೀನು ಅಂಜಿಕೆತರ ಅಂದ್ಕೊಂಡಿದ್ದೇನೆ ಏನಾದ್ರೆ ನೀನು? ನಿಮ್ಮ ಹೊಡೆತಗಳಿಗೆ ನಿಮ್ಮ ಬಡತಗಳಿಗೆ ನೀವೇ ನಮ್ಮ ಊರು ಬಿಟ್ಟು ಕಳಿಸಿದ್ರೆ ಅಂಜಿಕೆ ಮೆನ್ಷರ್ ಮಾಡಿದ್ರೆ ನಮ್ಮ ನೀವು ನಿಮ್ಮ ಮುಂದೆ ಹೇಳ್ತೀವಿ, ಧೈರ್ಯ ಹೇಳಿದ್ ಕೇಳಿ. ಏನಂತ? ಕಂಡಿದ್ದು ಕೇಳಿದ್ದು ಹೇಳಲಾರದೆ ಇರಲಾರ. ನೀವೇನು ಮಾಡ್ಕೊಂತೀರಿ ಮಾಡ್ಕೊರಿ, ಪರವಾಗಿಲ್ಲ ಏನ್ರಿ. ಆ ಸಂಘದ ಉದ್ದೇಶ ಎಲ್ಲ ಏನಾಗಿತ್ತು ಹೇಳ್ರಿ? ಅಲ್ಲಿರ್ತ ಒಬ್ಬರ ಇಬ್ಬರ ಸಂಘನೇ ಐತೆ. ಆ ಸಂಘದ ಉದ್ದೇಶ ಏನಾಗಿತ್ತು ಹೇಳಲ್ಲಿ? ಆ ಸಂಘದ ಉದ್ದೇಶ ಒಂದೇನು ಗೊತ್ತಾ? ದೇವ್ರ ಇಷ್ಟವನ್ನ ನೆರವೇರಿಸಬೇಕು. ಇನ್ನು ಕೆಳಗೋದ ಮಂಗೆ ಅದನ್ನ ನಡೆದಿದ್ದು ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಏನಂದ್ರೆ, ಆ ಜನಗಳ ಮಧ್ಯದಲ್ಲಿ ಏನ್ ಮಾಡ್ದಂತ ದೇವ್ರನ್ನವರು ಕೊಂಡಾಡ್ತಂತವ್ರು ಅಂತಂದ್ರೆ, ಯಾರ ಮುಂದ? ಹೆಸರು ಎತ್ತಬೇಡ ಅಂತ ಅಂದವ್ರ ಮುಂದೆನೇ ಅವ್ರು ಕೊಂಡಾಡಕತ್ತಾರ. ಅವರು ಏನ್ರಿ, ಹೆಸರು ಯಾರು ಎತ್ತಬಾರ್ದಂತ ಹೇಳಿದ್ರು ಅವ್ರ ಮುಂದನೇ ಸ್ತುತಿ ಗಾನ ಮಾಡಕತ್ತಾರೆ. ಯಾರಿಗೆ? ದೇವರಿಗೆ. ಕೆಳಗೋದ ಮಂಗೆ ಅದನ್ನ ಅಪೊಸ್ತಲರನ್ನು ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಭೇದಿಸಿ ಬಿಟ್ಟರು. ಇದೆಲ್ಲ ಇದೇ ಕಾರ್ಯಕ್ರಮ ರೀ. ಇದೆಲ್ಲ ಆಯ್ಕೆ ಬರ್ತಾ ಏನಾಗ್ತಂದ್ರೆ, ಈಗ 33ನೇ ವಚನ ಹೋದ್ರಿ. ಈಗ 33 ವಚನ ಹೋದ್ರಿ. ಜೀವಿತ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಅಮ್ಮ 5ನೇ ಅಧ್ಯಾಯ 33ನೇ ವಚನ. 5ನೇ ಅಧ್ಯಾಯ 33ನೇ ವಚನ. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಬೇಕೆಂದು ಯೋಚಿಸಿದರು. ಏನ್ ಮಾಡಿದ್ರಂತ್ರಿ? ಏನ್ ಮಾಡಿದ್ರಂತ? ಆ ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಬೇಸ ಆಲೋಚನೆ ಮಾಡ್ರಿ. ಅವ್ರನ್ನ ಏನ್ ಮಾಡ್ಬೇಕಂತ? ಕೊಲ್ಲಿಸಬೇಕೆಂದು ಯೋಚಿಸಿದ್ರು. ಆದರೆ ಏನ್ರಿ ಬೇಸ ಆಲೋಚನೆ ಮಾಡಿ ಅವ್ರು ಏನ್ ನಿರ್ಣಯ ಮಾಡಿ ಏನ್ ತಕೊಂಡ್ರೆ ನಿರ್ಣಯ? ಅವ್ರು ನಿರ್ಣಯ ಏನ್ ತಕೊಂಡ್ರು? ಅವರು ಕೊಲ್ಲಿಸಬೇಕಂತ ಬಹು ರುದ್ರವಳ್ಳರಾಗಿ, ಅಂದ್ರೆ ಬಹು ಭಯಂಕರ ಕೋಪವುಳ್ಳರಾಗಿ, ಏನ್ರಿ ಭಯಂಕರ ಕೋಪವುಳ್ಳರಾಗಿ ರುದ್ರವಳ್ಳರಾಗಿ ಅವ್ರ ಮ್ಯಾಗ ಏನ್ ಮಾಡಿದೆ ಅಂದ್ರೆ ಇವ್ರನ್ನ ಕೊಲ್ಲಿಸಬೇಕೆಂದು ಯೋಚಿಸಿದರು. ಈಗ ಏನು ಮಾಡಿದ ನಿರ್ಣಯ? ಏನು ತಗೊಂಡ ನಿರ್ಣಯ? ಅವರು ಇವರನ್ನ ಕೊಲ್ಲಿಸ್ಬೇಕಂತೇಳಿ ನಿರ್ಣಯ ಮಾಡಿದರು. ಯಾರನ್ನ? ಪ್ರಾರಂಭದಲ್ಲಿ ಯಥಾರ್ಥವಾಗಿ ಬದುಕಂತ ದೈವಜನರ ಮೇಲೆ ಇವ್ರು ಏನು ಮಾಡಿದ್ರೆ ಅಂದರೆ ಕೊಲ್ಲಿಸ್ಬೇಕಂತ ನಿರ್ಣಯ ಮಾಡಿಕೊಂಡ್ರಂತ ಇವರು. ಬೇಸ್ ಆಲೋಚನೆ ಮಾಡ್ರಿ. ಆದರೆ ಎಲ್ಲ ಜನರಿಂದ ಮನ ಹೊಂದಿದ ಏನಂತಲ್ಲಿ ಬೇಸ್ ಇದು ಸ್ವಲ್ಪ ಮ್ಯಾಟ್ರಿನ ಬೇಸ್ ಆಲೋಚನೆ ಮಾಡ್ರಿ ನೀವು. ಎಲ್ಲ ಜನರಿಂದ ಮನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನೆಂಬ ಒಬ್ಬ ವ್ಯಕ್ತಿ ಏನಂತಂದ್ರೆ, ನೋಡ್ರಿ ನೀವು ಬೇಸ್ ಆಲೋಚನೆ ನೋಡ್ರಿ,
ನೀವು ತಗೊಳ್ಳೋಂಥ ನಿರ್ಣಯ ಅದು ಏನಾಗಿದ್ದು ನೀವು ನಿಮ್ಮದು ನೀನೇ ಆಲೋಚನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ ರೀ. ಏನ್ರಿ, ಪ್ರಾರಂಭದಲ್ಲಿ ದೇವ್ರು ನಂಬಿರಿದಂಥ ಈ ಅಪೋಸ್ತಲರು ಏನಿದೆ ನೋಡು, ಅವ್ರ ಜೀವಿತಗಳು ಹೆಂಗದ ನೋಡು. ಕ್ರಿಸ್ತನ ಸಂಘ ಸೊಲೆಗೆ ತಮ್ಮ ಜೀವಿತನ್ನೇ ತ್ಯಾಗ ಮಾಡಿಕೊಂಡ್ರು, ಆಸ್ತಿಯನ್ನು ಕಳ್ಕೊಂಡ್ರು, ಅಂತಸ್ತನ್ನು ಕಳ್ಕೊಂಡ್ರು, ಅವಮಾನವನ್ನು ಕಂಡ್ರು, ಪ್ರಾಣ ಕೊಡೋದಕ್ಕೆ ಅವರು ಸಿದ್ಧನಾಗಿ ನಿಂತ್ಕೊಂಡ್ರು. ಯಾರ ಸೊಲೆಗೆ? ಕ್ರಿಸ್ತನ ಸೊಲೆಗೆ. ಆದರೆ ಈಗಿರ್ತಕ್ಕಂಥ ಕ್ರೈಸ್ತರಿಗೆ ಆಗಿರ್ತಕ್ಕಂಥ ಕ್ರೈಸ್ತರಿಗೆ ಸ್ವಲ್ಪ ವ್ಯತ್ಯಾಸ ಮಾಡಿರಿ. ಅಂದರೆ ಈಗಿರುವಂಥ ಕ್ರೈಸ್ತರು ಈ ಮಾತು ಆಡ್ತಾರನ ಯಾರ ಮುಂದೆ ರೀ? ಅಪೊಸ್ತಲರು ಅವಾಗೇನು ಪ್ರಾರಂಭದ ಏನು ಮಾತಾಡಿದ್ರು, ನಿಮ್ಮ ಮಾತು ಕೇಳೋದಕ್ಕಿಂತ ದೇವರ ಮಾತು ಕೇಳೋದು ಯಾವುದು ನ್ಯಾಯ ಅಂತ ಕೇಳಿದ್ರು. ಇವತ್ತ ದೇವರನ್ನ ನಂಬಿರ್ತಕ್ಕಂಥ ಅನೇಕ ಕ್ರೈಸ್ತರು ಯಾರ ಮಾತಿಗೆ ಒಳಗಾಗಿ ಬದುಕನ್ನು ಹೆಚ್ಚು ನೋಡ್ತು ನಾವು? ಯಾರ ಮಾತಿಗೆ ಇವತ್ತು ನಾವು ಹೆಚ್ಚು ಒಳಗಾಗಿ ನೋಡ್ತು ನಾವು? ಕ್ರಿಸ್ತನು ಆತನ ಮಾತಿನ ಒಳಗಾಗಿ ಬದುಕನ್ನು ನೋಡ್ತೀವನ, ಅಥವಾ ಈ ಲೋಕದಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಸಂಘಗಳಾಗ್ಯವಲ್ಲ ಆ ಮಾತಿ ಒಳಗೆ ಬದುಕನ್ನು ನೋಡ್ತೀವಿ ನಾವು? ಇದು ಸ್ವಲ್ಪ ನೋಡಿಕೆ ಮತ್ತೆ ಮುಂದಕ್ಕೆ ಹೋಗೋರು ನಾವು. ಏನ್ರಿ, ಇವತ್ತ ಕ್ರಿಸ್ತನ ಸಂಘ ಸೊಲೆಗೆ ಕ್ರಿಸ್ತನ ಮಾತಿನ ಪ್ರಕಾರ ಬದುಕೋದಕ್ಕೆ ಯಾರು ಇಷ್ಟಪಡ್ತಾರಲ್ರಿ? ಆಗಿರ್ತಕ್ಕಂಥವ್ರು ಕೊಲ್ಲಬೇಕಂತ ನಿರ್ಣಯ ತಕ್ಕೊಂಡ್ರು ಕೂಡ ಅವ್ರಿಗಿರೋದು ಗುರಿ ಒಂದೇ, ಏನು ಬದುಕಿದ್ರು ಪರವಾಗಿಲ್ಲ, ಸತ್ತರು ಕೂಡ ಪರವಾಗಿಲ್ಲ, ನಮಗೆ ದೇವರು ಒಪ್ಪಿಸಿರ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಎಷ್ಟು ದೃಢವಾಗಿ ಅವ್ರು ನಂಬಿಕೊಂಡ್ರು, ಅವರು ಎಷ್ಟು ದೃಢವಾಗಿ ಅವರು ಪ್ರಕಟಿಸಿದ್ರು. ಆಗ ಈಗಿರ್ತಕ್ಕಂಥವ್ರು ಇವತ್ತು ಅನೇಕ ನಾವು ನೋಡ್ತೀವಿ. ಇವತ್ತು ನಾವು ಅನೇಕ ಯೇಸು ಕ್ರಿಸ್ತ ಮೇಲೆ ಅನೇಕ ಸಂಘಗಳು ಕೂಡ ಆಗ್ಯಾವ. ಈ ಸಂಘಗಳು ಕೂಡ ಹೆಂಗಾಗ್ಯಾವ ಅಂತಂದ್ರೆ ಏನ್ರಿ, ಪ್ರಾರಂಭದಲ್ಲಿ ಒಂದೇ ಸಂಘ ಕಟ್ಟಬೇಕಂತೇಳಿ ದೇವ್ರ ಉದ್ದೇಶ ಇತ್ತು, ಯೇಸು ಕ್ರಿಸ್ತ ಉದ್ದೇಶ ಇತ್ತು, ಅಪೊಸ್ತಲರು ಒಂದೇ ಸಂಘ ಕಟ್ಟಬೇಕಂತೇಳಿ. ಇವತ್ತು ಎಷ್ಟು ಸಂಘಗಳಾಗಿವತ್ತ? ಎಷ್ಟು ಸಂಘಗಳಾಗಿವತ್ತ? ಮತ್ತೆ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಅಂತ ಎಲ್ಲರೂ ಕೂಡ ದೇವರ ಎತ್ತಿಕೊಂಡು ಸುವಾರ್ತೆಯಾಗಿ ಪ್ರತಿಯೊಂದು ಮಾಡ್ತಾರೆ. ಇಷ್ಟಿಗೆ ಇವ್ರು ಮಾಡ್ತಕ್ಕಂಥದ್ದು ದೇವರು ಒಪ್ಪುವಂತಕ್ಕಂಥದ್ದನ್ನ ಅಥವಾ ದೇವರಿಗೆ ಇಷ್ಟವಿಲ್ಲ ಇರ್ತಕ್ಕಂಥನ ಇವತ್ತು ಮಾಡ್ತಕ್ಕಂಥ ಏನು ಇವತ್ತೆಲ್ಲ ಪ್ರತಿಯೊಬ್ಬರು ಇವತ್ತು ಹೇಳ್ರಿ. ಒಂದು ಸಂಘನ ಕಟ್ಟಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲದು, ಅದಕ್ಕೆ ಒಂದು ಜೀವನೇ ಬಲಿಯಾಗದ. ಆದರೆ ಆ ಸಂಘ ನಿಲ್ಲಿಸಬೇಕ ಅನೇಕ ಮಂದಿ ಪ್ರಾಣತ್ಯಾಗ ಕೂಡ ಮಾಡಿದಂತ ನೋಡ್ತೀವಿ. ಆದರೆ ಅದೇ ಸಂಘ ಅಂತ ಹೇಳಿಕೊಂಡು ಕೆಶಿಂದ ಇವತ್ತು ಇರ್ತಕ್ಕಂಥ ದೈವ ಭಕ್ತರಂತ ಇದ್ದಾರೆ ನೋಡು, ಯಾವ ಸಂಘಕ್ಕೆ ಅಧೀನ ಆಗಿದ್ದಾರೆ? ಸಂಘಕ್ಕೆ ಅಧೀನ ಆಗಿದ್ದಾರನ ಬೇರೆ ಒಂದು ಡೆನಿಮೇಷನಿಗಾಗಲಿ ಬೇರೆ ಒಂದು ಸಮಸ್ಯೆಗೆ ಅಧೀನವಾಗಿ ಇವತ್ತು ನಮ್ಮ ಮಂದಿನ ಜಾಸ್ತಿ ನೋಡ್ತೀವಿ ಇವತ್ತು ನಾವು. ಏನ್ರಿ, ಒಂದು ಹೇಳ್ತಿ ಈಗ ಕೆಳಗೆ ಮತ್ತೆ ಹೋದಮ್ಮ, ಅಲ್ಲಿ ಒಬ್ಬ ಶಾಸ್ತ್ರೀಯ ಪರಿಚಯ ಹೇಳ್ತಾನಂತಂದ್ರೆ ಈ ಸಂಘಕ್ಕೆ ಒಡೆದು ಇವರೆಲ್ಲ ಸಾಯಿಸ್ಬೇಕಂದ್ರೆ ಅವರೆಲ್ಲ ಪ್ರಾಣ ಮಾಡಿದ್ರೆ ಅವಾಗಿತ್ತು ಏನಂತ ಗೊತ್ತಲ್ಲಿ ನೋಡ್ರಿ, ಬೇಸ್ ಆಲೋಚನೆ ಮಾಡ್ರಿ, ನೀವು ಆಲೋಚನೆ ಮಾಡ್ರಿ. ಯಾರ ವಿಷಯದಲ್ಲಿ? ಈ ಅಪೊಸ್ತಲರ ವಿಷಯದಲ್ಲಿ ಏನು ನಿರ್ಣಯ ತಕ್ಕೊಂತೀರೋ ಅದು ಒಂದು ಸಲ ಬಿಟ್ಟು 2 ಸಲ ನೀವು ಆಲೋಚನೆ ಮಾಡಿರಿ. ಅದಕ್ಕಂತಂದ್ರೆ ಇದ್ರ ಮುಂಚಿತವಾಗಿ 2 ಸಂಘ ಹುಟ್ಟಿಕೊಂಡವು, ಇದ್ರ ಮುಂಚಿತವಾಗಿ 2 ಸಂಘನ ಹುಟ್ಟಿಕೊಂಡು ಆ ಸಂಘ ಹೆಂಗಿತ್ತಂದ್ರೆ ನಂದು ಮೇಲು ಅಂತ ಅಂದುಕೊಂಡು ಆ ಸಂಘವೇನದವು 2 ಸಂಘ ಬಿದ್ದೋಗ್ಬಿಟ್ಟವು. ಅದೇ ಈ ಸಂಘ ಕೂಡ ಒಂದು ವೇಳೆ ಮನುಷ್ಯರಿಂದ ಆಗಿದ್ರೆ ಆ ಸಂಘ ತಾನೇ ಅದು ಬಿದ್ದೋಗ್ಬಿಡ್ತದ. ಆದರೆ ಇದು ದೇವರಿಂದ ಆಗಿದ್ರೆ ಯಾವ ಸಂಘ? ಈ ಸಂಘ ಐತಲ್ಲ, ಈ ಸಂಘ ಐತಿ, ಇವ್ರ ಗ್ರೂಪ್ ಐತೆ, ಅಪೊಸ್ತಲರ ಗ್ರೂಪ್ ಐತೆ ನೋಡು, ಇದು ಒಂದು ವೇಳೆ ಏನಾದರೂ ಮನುಷ್ಯರಿಂದ ಆಗಿದ್ರೆ ಆ ಸಂಘ ಅದೇ ಬಿದ್ದು ಹೋಗ್ತಿತ್ತು. ಒಂದು ವೇಳೆ ಈ ಸಂಘ ದೇವರಿಂದ ಆಗಿದ್ರೆ ಕೆಳಗೋದ ಮಗೆ ಅದನ್ನ ಒಬ್ಬ ಪರಿಸಾಯನು ಹಿರಿಯ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳಿಸಿರಿ ಅಪ್ಪಣೆ ಕೊಟ್ಟು ಸಭೆಯವರಿಗೆ ಇಸ್ರಾಯೇಲ್ ಜನರೇ ನೀವು ಈ ಮನುಷ್ಯರ ವಿಷಯದಲ್ಲಿ ಮಾತಾಡುವುದನ್ನು ಕುರಿತು ಎಚ್ಚರಿಕೆ ಒಳಗಿರ್ರಿ. ಏನಂತ? ಈ ಮನುಷ್ಯರ ವಿಷಯದಲ್ಲಿ ಹೇಳಂತ ವ್ಯಕ್ತಿ ಯಾರಂದ್ರೆ ಆ ಇಸ್ರಾಯೇಲ್ ಜನ ಈತ ಸಭಿಕನು, ಈತ ಆ ಸಂಘದಾಗ ಒಬ್ಬ ಅಧಿಕಾರಿ. ಯಾರಿಗೆ ಹೇಳಕತ್ತಾನ? ಈ ಮನುಷ್ಯರ ವಿಷಯದಲ್ಲಿ ನೀವು ಹೆಂಗ್ ಮಾತಾಡ್ಬೇಕು? ಎಚ್ಚರಿಕೆಯಾಗಿದ್ದು ಮಾತಾಡ್ರಿ ಅಂತ ಹೆಂಗ್ ಹೇಳ್ತಾರ ಮಗನ? ಇದಕ್ಕಿಂತ ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆ ಒಳ್ಳೆಯಾಗಿರ್ರಿ.
ಇವ್ರನ್ನೇನು ಸಾಯಿಸ್ಬೇಕಂತ ಪ್ಲಾನ್ ಏನು ಮಾಡಕತ್ತಿರೋ ಈ ವಿಷಯದಲ್ಲಿ ಏನಾಗಿರ್ಬೇಕು ನೀವು? ಎಚ್ಚರವಾಗಿರ್ರಿ. ಇದಕ್ಕಿಂತ ಮುಂಚೆ ತೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡು ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಎಷ್ಟು ಮಂದಿ ಅಂತ್ರಿ? 400. ಎಷ್ಟು ಮಂದಿ ಸೇರಿಕೊಂಡ್ರು? ಈ ನಾನು ದೊಡ್ಡತ ಅಂತ ಹೇಳಿಕೊಂಡು 400 ಜನ ಸೇರಿಕೊಂಡ್ರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನು 400 ಮಂದಿ ಕೂಡ ಏನಾದ್ರು? ಅವನು ಕೊಲ್ಲಲ್ಪಟ್ಟನು, 400 ಮಂದಿ ಏನಾದ್ರು ಹೊಡೆಗ್ಬಿಟ್ರು ಅವರು. ನೆಕ್ಸ್ಟ್ ತರುವಾಯ ಕಾಲದಲ್ಲಿ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿ ಅವನು ಏನಂತ ಯಾವುದು ಈ ತಿದ್ದನ ಸಂಘನ ತಾನು ಕಟ್ಟಿಕೊಂಡು 400 ಮಂದಿ ಕಟ್ಟಿ ಆ ಸಂಘ ಏನತ್ತದು ಛೇದ. ಆತನು ಸೊತ್ತದ ಸಂಘನ ಛೇದ್ರ ಹೋಯ್ತು. ನೆಕ್ಸ್ಟ್ ಈತನು ಸಂಘ ಮಾಡಿಕೆ, ಈತನು ಪ್ರೇರೇಪಣೆ ಮಾಡಿಕೆ, ಈತನು ಸಂಘವನ್ನು ಕಡೆ ಈತನು ಆಳಗೋಗ್ಬಿಟ್ಟು ಈತ ಹೇಳಕತ್ತಾನೆ. ಯಾರು? ಈ ಇರಿಸೇವರ ಅಧಿಕಾರಿ ಹೇಳಕತ್ತಾನೆ ಈ ಮಾತುಗಳನ್ನ. ಯಾರಿಗೆ? ಇಸ್ರಾಯೇಲ್ ಜನರು ಎಲ್ಲರಿಗೂ ಹೇಳಕತ್ತಾನೆ ಈ ಮಾತನ್ನ. ಕೆಳಗ ಈಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ನೀವು ಆ ಮನುಷ್ಯರ ಗೊಡೆಗೆ ಹೋಗಬೇಡಿರಿ. ಯಾರ ಮನುಷ್ಯರ ಜೊತೆಗೆ? ಯಾವ ಮನುಷ್ಯರ ಜೊತೆಗೆ? ಯಾರ ಮನುಷ್ಯರ ಜೊತೆಗೆ? ಅಪೊಸ್ತಲರ ಜನತಂಟೆಗೆ ನೀನು ಹೋಗಬೇಡ್ರಿ. ಅಪೊಸ್ತಲರ ತಂಟೆಗೆ ನೀವು ಹೋಗಬೇಡ್ರಿ. ಯಾರು ಹೇಳ್ತಾರೆ? ಆ ಗುಂಪಿನಾಗ ಇರ್ತಕ್ಕಂಥ ಅಧಿಕಾರಿ, ಅವ್ರ ಗುಂಪಿನ ಆ ಗುಂಪಿಗೆ ಸ್ವಂತ ವ್ಯಕ್ತಿ ಏನಂತಂದ್ರೆ ನೀವು ದಯಮಾಡಿ ಆ ಗುಂಪಿನ ತಂಟೆಗೆ ನೀವು ಹೋಗಬೇಡ್ರಿ. ನಿಮಗ ಅವ್ರ ಅಮಾಯಕರು ಕಾಣಕತ್ತಾರ. ಅವರು ಬಟ್ಟೆ ಇಲ್ಲಾರ್ದಂಗ, ಊಟ ಇಲ್ಲಾರ್ದಂಗ ಅಮಾಯಕರು ಕಾಣಕತ್ತಾರೆ ನಿಮ್ಗವರು. ಆದರೆ ಅವ್ರ ತಂಟೆಗೆ ಮಾತ್ರ ನೀವು ಹೋಗಬೇಡ್ರಿ. ಎದಕ್ಕ? ಆ ಮನುಷ್ಯರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಕತ್ತಾರ. ಆದ್ರೆ ಆ ಮನುಷ್ಯರಿಂದ ಇರೋಂಥ ವ್ಯಕ್ತಿ ಯಾರು ನಿಮಗ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಮನುಷ್ಯರಿಂದ ವ್ಯಕ್ತಿ ಯಾರತನು? ನಿಮ್ಗೆ ಗೊತ್ತಿಲ್ಲ. ಯಾರತನು? ಸಂಘ ಅನ್ಕಂಡ್ರೆ 400 ಮಂದಿ ಕಟ್ಟಿವಂತ ನನ್ನ ಸಂಘ ದೊಡ್ಡದ ಆ ಸಂಘ ಅನ್ಕಂಡ್ರೆ ಆ ಸಂಘ ಎಲ್ಲವೂ ಕೂಡ ಇವತ್ತಿಗೆ ಕುಲ್ಲ ಹೇಳ್ತೀನಿ ಕೇಳ್ರಿ. ಇವತ್ತು ಎಷ್ಟು ಸಂಘಗಳು ಅಂದ್ಕೊಂಡ್ರು, ಎಷ್ಟು ಸಂಘ ಅದಾವ ಅಂತ ಕ್ರೈಸ್ತರು ಅಂದರೆ ಎಷ್ಟು ದಿನಮಷ್ಟ ಸಂಘಗಳಾಗ್ಯಾವ ಇವತ್ತಲ್ಲಿ? ಎಷ್ಟಾಗ್ಯಾವ? ಒಂದಿನ ಕಾಲಕ್ಕೆ ಎಲ್ಲ ಸಂಘಗಳು ಬಿದ್ದೋಗ್ತಾವೆ. ಯಾವ ಸಂಘ ನಿಲ್ತದ? ಕ್ರಿಸ್ತನ ಸಂಘನೇ ನಿಲ್ಲುತ್ತದೆ. ಯಾಕಂದ್ರೆ ಈ ಸಂಘ ಕಟ್ಟಿದ್ದು ಯಾರು? ಜೀವವುಳ್ಳ ದೇವರ ಇಷ್ಟ. ಅದು ತನ್ನ ಮಗನ ಮೂಲಕವಾಗಿ ದೇವ್ರ ಸಂಘವನ್ನು ಕಟ್ಟನಿದನ. ತನ್ನ ಮಗನನ್ನ ಸಜೀವಲಾಗಿ ಎಬ್ಬಿಸಿ ಈ ಸಂಘವನ್ನು ಸ್ಥಾಪನೆ ಮಾಡಿದಾಗ ಯಾರಿದು? ದೇವರು. ಈ ಸಂಘಗಳೆದ್ದ ನೋಡಿ, ಸಂಘಗಳೆದ್ದಕ್ಕಿಂತ ಎಲ್ಲ ಪ್ರತಿಯೊಂದು ಇವತ್ತು ಎಷ್ಟು ಸಂಘ ಹೇಳ್ಕೊಂತವೋ ಆ ಸಂಘದಾಗ ಇರ್ತಕ್ಕಂಥ ಪ್ರತಿ ಒಬ್ಬನು ಕೂಡ ಮುಚ್ಚಿಕೊಂಡು ಹೋಗ್ತಾನೆ. ಆ ಸಂಘ ಕೂಡ ಮುಚ್ಚಿಕೊಂಡು ಕಚ್ಚುತ್ತಲು ಹೋಗಿ ಹೋಗ್ತದ. ಕೊನೆಯವರೇ ನಿಲ್ತಕ್ಕ ಸಂಘನೇ ಕ್ರಿಸ್ತನ ಸಂಘ. ಈ ಸಂಘದ ಹೇಳ್ತಾನೆ, ಇಲ್ಲಿ ಹೇಳ್ತಾನ, ನೀವು ಅವ್ರ ಹಿಂದಿರ್ತಕ್ಕಂಥ ಯಾರು ಗೊತ್ತಾ? ಕೆಳಗೋದ ನಮಗೆ ಅದನ್ನ. ಈ ಕೆಲಸವು ಒಂದು ವೇಳೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾನೆ, ಅರ್ಥ ಮಾಡಿಕೊಳ್ಳ್ರಿ. ಈ ಕೆಲಸವು ಮನುಷ್ಯರಿಂದಾಗಿದ್ರೆ ತಾನೇ ಹೋಗ್ಬಿಡುತ್ತೆ. ಯಾಕೆ ಟೆನ್ಷನ್ ಅಂತೀರಿ ನೀವು? ಮನುಷ್ಯರಿಂದಾಗಿದ್ರೆ ಸಂಘ ಏನಂತ ತಾನೇ ಬಿದ್ದೋಗ್ಬಿಡ್ತದ. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಅದು ದೇವ್ರ ನಿರ್ಮಾಣ. ದೇವ್ರ ಅದು ಹೆಂಗೆ ಉಪಾಯ ಮಾಡಿ ಹೇಳಕತ್ತಾನಂತಂದ್ರೆ ಆ ವ್ಯಕ್ತಿ ಬೇರೆ ಯಾರ ವ್ಯಕ್ತಿ ಆತನು? ಆ ವ್ಯಕ್ತಿ ಯಾರು ಹೇಳ್ರಿ? ಈ ವ್ಯಕ್ತಿ ಮಾತಾಡೋ ವ್ಯಕ್ತಿ ಯಾರು? ಈ ವ್ಯಕ್ತಿ ಮಾತಾಡೋ ವ್ಯಕ್ತಿ ಯಾರು ಹೇಳ್ರಿ? ಈತನಿಗೂ ಯೇಸು ಕ್ರಿಸ್ತನಿಗೂ ಪರಿಚಯ ಐತೆ ಇಲ್ಲನ? ಐತೆ. ಅದು ನೀವು ನೋಡಿ ಕೇಳೋಣ, ಅಷ್ಟು ನೀವು ಆಲೋಚನೆ ಮಾಡಿರಿ. ಈ ವ್ಯಕ್ತಿ ಯಾರು ಅಂತಂದ್ರೆ ಈತ ಪ್ರಾಮುಖ ವ್ಯಕ್ತಿನೇ. ಯೇಸು ಕ್ರಿಸ್ತ ಯಾರೆಂಬುದು ನೋಡಿದ ವ್ಯಕ್ತಿ ಈತನು. ಆದರೆ ಹೆಂಗೆ ಉಪಯೋಗ ಮಾಡ್ತಾನಂತಂದ್ರೆ ಇದು
ದೇವರಲ್ಲಿಂದ ಆಗಿರ್ತಕ್ಕಂಥ ಸಂಘ ನಿನ್ನ ಮುಟ್ಟೋದಕ್ಕ ನಿನ್ನ ಕೈಲಲ್ಲ, ಭೂಮಿಯಾಗ ಯಾರ ಕೈಲಿ ಕೂಡ ಆಗೋದಿಲ್ಲಪ್ಪ ಅಂತ. ಯಾಕಂದರೆ ಇದು ದೇವರೊಂದು ಸಂಕಲ್ಪ. ಇದು ದೇವರು ಯಾವಾಗ ಮಾಡ್ಯಾನಿದು? ಅನಾದಿ ಸಂಕಲ್ಪ ಮಾಡ್ತಕ್ಕಂಥ ಈ ಸಂಘ ಈಗೇನು ನಿರ್ಮಾಣ ಆಕತ್ತ ನೋಡಿ, ಈ ಸಂಘ ತಂಟೆಗೆ ಮಾತ್ರ ನೀನು ಹೋಗ್ಬೇಡ ನೀನು. ಅಸಲು ನಿನ್ನ ಬರೀಲಿ ಯಾರು ಕಾಣಿಸ್ತಾರ? ಅಪೋಸ್ತಲರು. ಏನು ಅಮಾಯಕರು ಮಂದಿ ಕಂಡಾಗ ಅಪೋಸ್ತಲರು, ಪೇತ್ರರು ಅವರೆಲ್ಲರೂ ಕಾಣಿಸ್ತಾರ. ಅವರಿಂದ ಇರ್ತಕ್ಕಂಥ ದೇವರು ನಿಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಏನಂತಾರೆ ಮನಸ್ಸೋದನ? ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗೋದು. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ, ಯಾರ ಮೇಲೆ? ದೇವರ ಮೇಲೆ. ಅಂದ್ರೆ ಅವರು ಯಾರಿಗೆ ಯುದ್ಧ ಮಾಡಕ್ ತಯಾರಾಗ್ರಿ? ಅವರು ಅಪೋಸಿಟ್ ಜೊತೆಗೆ. ಇತ್ಯಾರ ಹೇಳ್ತಾನ? ಅವ್ರ ಜೊತೆಗೆಲ್ಲ ನೀನು ಯುದ್ಧ ಮಾಡೋದು. ಯಾರ ಜೊತೆಗೆ? ದೇವರ ಜೊತೆಗೆ ಯುದ್ಧ ಮಾಡುವವರಾಗಿ. ಇನ್ನು ಕೇಳೋದು ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಅದಕ್ಕೆ ಅವ್ರು ಏನು ಮಾಡಿದ್ರು? ಆತ ಹೇಳ ಮಾತು ಕೇಳಿ, ಅಮ್ಮೋ ಈ ತಂಟೆಗೆ ಬೇಡ, ಐತಿ ಹೇಳೋದು ಯಾಕೆ ಕರೆವೈತೆ ವಾಸ್ತವ ಐತೆ ಅಂತೇಳಿ ಅವ್ರು ಭಯಪಟ್ಟು ಅವ್ರನ್ನ ಏನೋ ಮಾಡಿ ಅಲ್ಪ ಸ್ವಲ್ಪ ಒಂದು 2 ರೊಟ್ಟು ಹೊಡೆದು ಹೋಗ್ಬಿಟ್ರಪ್ಪ, ಇಲ್ಲಿಂದ ಜಾಗ ನೀವು ಖಾಲಿ ಮಾಡಿ ಹೊರಗೆ ಕಳಿಸಿಬಿಟ್ರು. ಅಂದರೆ ಪ್ರಾರಂಭ ಸಂಘ ಈ ರೀತಿ ಇದ್ದರೆ, ಪ್ರಾರಂಭ ಸಂಘ ಈ ರೀತಿ ಅವರು ಬೆಳೆಸಿದರೆ, ಇವತ್ತು ಅದೇ ಸಂಘ ಅಂತ ಹೇಳ್ಕೊಂಡಿರ್ತಕ್ಕಂಥ ನಾವು ಇವತ್ತು ಆ ಸಂಘನ ಕಟ್ಟುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇದೀವನ, ಒಡೆಯೋದ್ರಲ್ಲಿ ಮುಂದೆ ಇದೀವ ನಾವು. ಈ ಸಂಘ ಇವತ್ತು ಕ್ರೈಸ್ತರಂದೇ ಹಂಚ್ಕೊಂಡು ಸಂಘ ಇದನ್ನೇ ನೋಡು. ಈ ಸಂಘ ಒಡೆಯೋದ್ರಲ್ಲಿ ಮುಂದೆ ಇದೀವನ, ಕಟ್ಟುವುದರಲ್ಲಿ ಮುಂದೆ ಇದೀವನ. ಒಂದು ಸಾರಿ ನಾವು ಕೂಡ ಯುದ್ಧ ಯಾರ ಮೇಲೆ ಮಾಡ್ತೀವಿ? ಯಾರ ಮೇಲೆ? ನೀವು ಆಲೋಚನೆ ಮಾಡಿ. ಯಾಕಂದರೆ ಇವತ್ತು ಅನೇಕ ನಾವು ಯಾಕಂದರೆ ಯೇಸುಪ್ರಭು ಕೂಡ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನ? ಶಿಷ್ಯರಿಗೆ ಹೇಳ್ತಾನೆ. ಅಂದರೆ ಪ್ರಾರಂಭ ಹೇಳ್ತಕ್ಕಂಥ ಮಾತುಗಳು ತಿರುಗಿ ಚೇಂಜ್ ಆಗ್ತಿರ್ತಾವೆ ಮಾತುಗಳು. ಯೇಸುಪ್ರಭು ಹೇಳ್ತಕ್ಕಂಥ ಮಾತು ಪ್ರಾರಂಭ ಹೇಳಿಕೆಂತ ಬರ್ತಾ ಹಂತವಾಗಿ ಅವೇನತ್ತವು ಚೇಂಜ್ ಆಗ್ತಾವೆ. ಯೇಸುಪ್ರಭು ಫಸ್ಟಿಗೆ ಏನಂತ ಕರೆದ ಅಂದರೆ, ಎಲ್ಲ ಜನರಿಗೆ ನನ್ನ ಬಳಿಗೆ ಬನ್ನಿರಿ, ಪರಲೋಕವು ಸಮೀಪವಾಯಿತು ಅಂತ ಕರೆದ. ಇನ್ನೇನು ಪರಲೋಕ ಸಮೀಪ ಎಲ್ಲರೂ ಬಂದುಬಿಟ್ರು. ಬಂದಾಗ ಏನು ಮಾಡ್ದ? ರೋಗಗಳು ತೆಗೆದ, ಊಟಗಳು ಕೊಟ್ಟ, ಎಲ್ಲ ಕೊಟ್ಟ. ಎಲ್ಲ ಮಂದಿಗೆ ಇಷ್ಟ ಆಗಿಬಿಡ್ತು. ಆದರೆ ಈ ಮಾತು ಸ್ವಲ್ಪ ದಿನ ಇದ್ದು ಅಂತಂತವೇಗೇನಾಯ್ತು? ಅಂತಂದೇನಾಯ್ತು? ಚೇಂಜ್ ಹಾಕ್ಯ ಅಂತ ಓದ್ತಾವೆ. ಎದಕ್ಕಂದರೆ ಫಸ್ಟಿಗೆ ಕರೆದು, ಈಗ ನೋಡಿ ಮನೆ ಕಟ್ಟಬೇಕಂದ್ರೆ ಒಂದು ಆಕಾರ ಬರ್ಬೇಕಂತಂದರೆ ಭಾಳ ಕಷ್ಟನೇ ಇರ್ತದ. ದೇವರು ಉದ್ದೇಶ, ದೇವ್ರ ಸಂಕಲ್ಪ ಒಂದು ಸಂಘ ಏನಿದೆ, ಆ ಸಂಘ ಯೇಸು ಕಟ್ಟಬೇಕಂದ್ರೆ ಫಸ್ಟಿಗೆ ಸಿಂಪಲ್ಲಾಗಿ ಕಡ್ದ. ಏನಂತ ಕಡ್ದ? ಎಲ್ಲ ಜನರಿಗೆ ಸಂತೋಷ ಉಂಟಾಯಿತು. ಎಲ್ಲ ಜನರಿಗೆ ಸಂತೋಷ ಉಂಟಾಯಿತು. ದೇವರ ಪರಲೋಕ ರಾಜ್ಯವು ಸಮೀಪಿಸಿತು. ಎಲ್ಲರೂ ಬಂದುಬಿಡ್ರಿ ಅಂದ್ಬಿಡಿ. ಎಲ್ಲರ ಕಾಲ ದಂಡು ಬಂದ್ಬಿಟ್ರು. ಎಲ್ಲರೂ ದಂಡು ಬಂದ್ಬಿಟ್ರೆ ಈ ದಂಡ ಎಲ್ಲಿವರೆಗಿತ್ತಿದು? ಎಲ್ಲಿವರೆಗಿತ್ತಿದು? ತಾತ್ಕಾಲಿಕವಾಗಿ ಸ್ವಲ್ಪ ದಿನ ಮಾತ್ರ ಇತ್ತು. ಅದೆಲ್ಲಿ ಅಂದರೆ ಯೇಸುಪ್ರಭು ಬದುಕಿದ ಎಷ್ಟು ವರ್ಷ? 33 ವರ್ಷ. ಆದರೆ ಎಷ್ಟು ತೆಗಿಬೇಕು ನಾವೀಗ? 30 ವರ್ಷ ತೆಗೆದುಬಿಡ್ರಿ. ಕಡೆಯಾಗಿ ಲೆಕ್ಕಕ್ಕಿಲ್ಲ ನಮಗೆಲ್ಲದು. 30 ವರ್ಷ ತೆಗೆದುಬಿಡ್ರಿ. 30 ವರ್ಷ ಎಲ್ಲಿದ್ದ ಯೇಸುಪ್ರಭು? ತಂದೆ ತಾಯಿ ಬಳಿಯಲ್ಲಿ ಎಲ್ಲಿದ್ದಾತನು? ನಜರೇತ್ ಎಂಬ ಊರಲ್ಲಿ ಇದ್ದಾತನು. ಈಗ ಉಳಿದಿನ ಎಷ್ಟೀಗ? 3 ವರ್ಷ. ಈ 3 ವರ್ಷದಾಗ ತನ್ನ ಪ್ರಾರಂಭ ಸುವಾರ್ತೆ ಸಾರಿದಾಗ ಅನೇಕರು ಬಂದರು. ಈ ಜನರೇ ನೋಡಿ, ಎಲ್ಲಿವರೆಗಿದ್ದರು ಇವರು? 3 ವರ್ಷದಾಗನೇ ಎಲ್ಲಿವರೆಗಿದ್ದರು ಇವರು? ಆತ ಹೇಳಿ ಒಂದು ವಾರ ತಿಂಗಳು ಆಗ್ಯದ ಗೊತ್ತಿಲ್ಲ, ಭಾಳ ಮಂದಿ ಬಂದರು. ಆತ ಇನ್ನೂ ಅನೇಕ ವಾಕ್ಯ ಹೇಳ್ತಾ, ಅಂದರೆ ಒಂದು ರೀತಿಗೆ ತಗೊಂಡು ಹೋಗೋ ಸಮಯದಲ್ಲಿ ಏನು ಮಾಡಿದ್ರು? ಒಂದು ಸಾರಿ ಯಾವನ್ ಬರ್ಸಿ ಬರ್ತೀನಿ ನೋಡ್ರಿ ಸಲ. ಯಾವನ್ ಬರ್ಸಿ ಬರ್ತಿ 7ನೇ ಅಧ್ಯಾಯ 60 ವಚನ ಹೋದ್ರಿ. 6ನೇ ಅಧ್ಯಾಯ 7 ವರ್ಷ ಬರ್ತೆ. 6ನೇ ಅಧ್ಯಾಯ 60ನೇ ವಚನ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳ್ಯಾರು ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಏನು ಕಠಿಣವಾದ್ದು? ಇದು ಹೆಂಗ್ ಕಾಣಿಸ್ತಂತೆ ಇವ್ರಿಗೆ?
ಪ್ರಾರಂಭ ಪರಲೋಕ ರಾಜ್ಯ ಸಮೀಪ ಕಠಿಣ ಕಾಣಲಿ ಇವರಿಗೆ. ಪ್ರಾರಂಭ ರೋಗ ಓಟಮ್ನಾಗ ಇವರಿಗೆ ಕಠಿಣ ಕಾಣಲಿ ಇವರಿಗೆ. ಯಾವಾಗ ಕಠಿಣ ಆಯ್ತು ಇವರಿಗೆ? ಯಾವಾಗ ಕಠಿಣಾಗಿ ಮಾರ್ಪಡ್ತಿದ್ದು? ಏನ್ರಿ ಬೇಸ್ ಆಲೋಚನೆ ಮಾಡಿರಿ. ಇವತ್ತಿಗಾದರೂ ಕೂಡ ಯೇಸು ಕ್ರಿಸ್ತ ಸಂಘದಲ್ಲಿ ನಿಲ್ಲಬೇಕಂತಂದ್ರೆ ಈಗಿನ ಅಷ್ಟು ಸುಲಭವಾದ ಕೆಲಸನೇ ಅಲ್ಲವಲ್ಲ. ದೀಕ್ಷೆ ಸ್ಥಾನ ತಗೊಂಡ್ರೆ ಸುಲಭ ಅಲ್ಲ ರೀ. ಇವತ್ತಿಗಾದರೂ ಕೂಡ ಬೇಸ್ ಆಲೋಚನೆ ಮಾಡಿ ನೀವು. ದೇವರೊಂದು ಅಂದುಕೊಂಡು ಸಂಘ ಅದನ್ನು ಯಾರ ಕೈಲಿ ತೆಗೆ ಕೂಡ ಸಾಧ್ಯನೇ ಇಲ್ಲ. ಆದರೆ ಅದೇ ಸಂಘದಾಗ ನೀನು ಕೊನೆಯಲ್ಲಿ ಇರ್ಬೇಕಂದ್ರೂ ಕೂಡ ನಿನ್ನ ಕೈಲೇ ಆಗ್ತದೋ ಆಗೋದಿಲ್ಲ ಅಂತೇಳಿ ಹೀಗೆ ನಾವು ನೋಡಿಕೊಳ್ಬೇಕ್ರಿ. ಬೇಸ್ ಆಲೋಚನೆ ಮಾಡಿರಿ. ದೇವರೊಂದು ಅಂದ ಸಂಘಕ್ಕೆ ಯಾರ ಕೈಲಿ ಮುಟ್ಟೋದು ಆಗೋದಿಲ್ಲ. ಆ ಸಂಘದಾಗ ಇನ್ನು ಸ್ಥಿರವಾಗಿ ನಿಲ್ಬೋದಕ್ಕೂ ಆಗ್ತದೋ ಇಲ್ಲ ಅಂತೇಳಿ ನಮ್ಮದು ನಾವೇ ಯಾಕಂದ್ರೆ ಈ ಸಂಘ ಅಂತಕ್ಕಂಥದ್ದು ಕುಡುಕುಡು ಸಂಘ ಅಲ್ಲ. ಇದು ಕಳ್ತನ ಮಾಡೋ ಸಂಘ ಅಲ್ಲ. ಯಾವ ಸಂಘ ಇದು? ದೇವರು ಅಂದುಕೊಂಡಿರ್ತಕ್ಕಂಥ ಪರಿಶುದ್ಧವಾದ ಸಂಘ ಇದು. ಈ ಸಂಘದಲ್ಲಿ ನೀನು ಕೊನೆಯವರಿಗೆ ನಿಲ್ಬೇಕಂದ್ರೆ ನಿನಗೆಲ್ಲ ಆತ್ತೋ ಆಗಲ್ಲ ಅಂತೇಳಿ ನೀನೇ ಆಲೋಚನೆ. ಯಾಕಂದ್ರೆ ಯೇಸುಪ್ರಭು ಪ್ರಾರಂಭದಲ್ಲಿ ಕರೆದಾಗ ಎಲ್ಲ ದಂಡು ಬಂದ್ರು. ಓದಮ್ಮ ಕೆಳಗೋದನ 64 ಓದು. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು ತನ್ನನ್ನು ಹಿಡಿದುಕೊಡುವವನು ಇಂಥವನು. ಓದಮ್ಮ ಕೆಳಗೋದ 65 ಓದು. ತಂದೆ ಅನುಗ್ರಹವಿಲ್ಲದೆ ಯಾರನ್ನ ಬಳಿಗೆ ಬರಲಾರರು. ಏನಂತ್ರಿ? ತಂದೆ ಅನುಗ್ರಹ ಇಲ್ಲದೆ ಯಾರನ್ನ ಬಳಿಗೆ ಬರಲಾರರು. ಯಾರ ಅನುಗ್ರಹ ಇರಬೇಕು? ಯಾರಿರ್ಬೇಕು? ಈ ಸಂಘದಲ್ಲಿ ನೀವಿರ್ಬೇಕು, ನಾನಿರ್ಬೇಕು. ಯಾರಿರ್ಬೇಕಂದ್ರೆ ಯಾರ ಅನುಗ್ರಹ ಬೇಕು? ಫಸ್ಟಿಗೆ ಇಲ್ಲಿ ದೇವರ ಬೇಸರ ದೇವರ ಅನುಗ್ರಹ. ಯಾಕಂದ್ರೆ ದೇವ್ರ ಉದ್ದೇಶ, ದೇವ್ರ ಸಂಕಲ್ಪ ಆ ಸಂಘ ಪರಿಶುದ್ಧವಾಗಿ ಇರಬೇಕದು. ಆ ಸಂಘದಲ್ಲಿ ಕಳ್ತನ ಜಾಗ ಇರ್ತದ? ಕಳ್ತನ ಮಾಡೋ ಸಂಘದ ಜಾಗ ಇರ್ತದ? ನಾವು ಜಾಗ ಕೊಡ್ತೀವಿ, ದೇವರು ಜಾಗ ಕೊಡಲ್ಲ. ನೀನು ನಿಯತ್ತಿನಿಂದ ಕ್ರೈಸ್ತರಾಗಿ ಮಾರ್ಪಟ್ಟಿದ್ರೆ ಏನ್ರಿ, ನಿನ್ನ ನಿಯತ್ ಅಂತಕ್ಕಂಥ ಇದ್ದಿದ್ರೆ, ನಿನ್ನ ದೇವರು ಅಂತ ಗೊತ್ತಿದ್ರೆ, ನಾನು ದೇವರ ಮಗ ಅಂತೇಳಿ ನಿನಗೆ ಗೊತ್ತಿದ್ರೆ, ಯೇಸು ಕ್ರಿಸ್ತ ನನ್ನ ಸಲುವಾಗಿ ಪ್ರಾಣ ಕೊಟ್ಟನಂತೇಳಿ ನೀನು ತಿಳಿದಿದ್ರೆ ನೀನು ಹೆಂಗಿರ್ತದಂತಂದರೆ ನಿಂದು ಸ್ವಾರ್ಥ ಬುದ್ಧಿ ಬರುವುದಿಲ್ಲ, ನಿನ್ನ ಸ್ವಂತ ಆಲೋಚನೆ ನಿನಗೆ ಬರುವುದಿಲ್ಲ, ನಿನ್ನ ಸ್ವಂತ ಬುದ್ಧಿ ಇಲ್ಲಿ ಕೆಲಸ ಮಾಡಲ್ಲ. ಈ ಸಂಘ ದೇವರನ್ನು ಸೇರಿಸನಂತಂದ್ರಿಗಿನ ಲೋಕದಲ್ಲಿರ್ತಕ್ಕಂಥ ಪಾಪವನ್ನು ಮಾಡಿ ಈ ಸಂಘಕ್ಕೆ ನೀನು ಬಂದು ಕುಂದ್ರಲ್ಲನ ಈ ಸಂಘಕ್ಕೆ ಬರ್ಬೇಕಂದ್ರೂ ಕೂಡ ಮೊದಲು ನೀನೆಷ್ಟು ಭಾಳ ದೂರ ಇರ್ತಿದ್ದೆ ನೀನು. ಈ ಸಂಘ ಎಂಥದಂತಂದರೆ ಯೇಸು ಕ್ರಿಸ್ತ ರಕ್ತವನ್ನು ಕೊಟ್ಟು ಸಂಘನ್ನ ಇವತ್ತು ಪಾಪಿಷ್ಟಿಗಳು ಅನೇಕ ಲೋಕರೀತಿಯ ಜನರು ಈ ಸಂಘದ ತುಂಬಿಕೊಂಡು ಈ ಸಂಘಕ್ಕೆ ಮರೆದಿಲಾರ್ದಂಗ ಮಾಡೋ ಪರಿಸ್ಥಿತಿಗಳು ನೋಡ್ತೀವತ್ತ ನಾವು. ಏನ್ರಿ ಆಯ್ತನ? ಮತ್ತು ನನ್ನ ತಂದೆ ಅನುಗ್ರಹ ಇಲ್ಲದ ಯಾರು ನನ್ನ ಬಳಿಗೆ ನೀನು ಬರಬೇಕು, ನಾನು ಬರ್ಬೇಕು. ಅಪೊಸ್ತಲರು 12 ಮಂದಿ ಬರ್ಬೇಕು, ಪೌಲು ಬರ್ಬೇಕಂದ್ರೆ ಯಾರ ಅನುಗ್ರಹ ಐತಿ ಇಲ್ಲಿ? ಯಾರನ್ನತೆ? ದೇವರ ಅನುಗ್ರಹ. ಅದಕ್ಕೆ ಯೇಸು ಕ್ರಿಸ್ತ ಪ್ರಾರಂಭದಲ್ಲಿ ಏನು ಮಾಡ್ದಂತಂದ್ರೆ ಈ ಸಂಘವನ್ನು ನಿಲ್ಲಿಸ್ಬೇಕಂದ್ರೆ, ಪವಿತ್ರವಾಗಿ ತಗೊಂಡೋಗ್ಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ, ಇಲ್ಲಿರ್ತಕ್ಕಂಥ, ಆ ಊರಾಗಿರ್ತಕ್ಕಂಥ, ಈ ಪ್ರಾಂತದಾಗಿರ್ತಕ್ಕಂಥ ಶಿಷ್ಯರನ್ನ ಏನು ಮಾಡ್ದತನು? ಆರ್ಸ್ಕೊಂಡು ಓದಾತನು. ಆರ್ಸ್ಕೊಂಡು ಓದ. ಯಾಕಂದರೆ ಇವರೇ ಸಂಘವನ್ನು ಕಟ್ಟತಕ್ಕ ವ್ಯಕ್ತಿಗಳು ಅಂತೇಳಿ. ಯಾಕಂದ್ರೆ ನೀವು ದೇವರು ಅನುಗ್ರಹ ಅಂದರೆ ಹೆಂಗಂತ ನಮ್ಮನ್ನು ಕೇಳ್ಬೋದು ನೀವು. ಎಂದ್ರೆ ಪೇತ್ರ ಇದನ್ನಲ್ಲ, ಪೇತರು ನೋಡೋಕೆ ಹೆಂಗೆ ಕಾಣ್ತಾನೋ ಗೊತ್ತಿಲ್ಲ, ಆದರೆ ಮನುಷ್ಯ ದೇವರಿಗೆ ಭಾಳ ಹತ್ತಿರವಾದದ್ದು ರೀ. ಎದು ಗೊತ್ತಾ? ಒಂದು ಸಾರಿ ಮತ್ತೊಂದು ಬಸ್ ಬರ್ತಾ 16ನೇ ಅಧ್ಯಾಯ ಓದಬೇಡ್ರಿ. ಏನು 16ನೇ ಅಧ್ಯಾಯ ನೀವು 2-3 ವಚನ ಓದಿಕೆ ಅಂತ ಹೋದರೆ ಯೇಸುಪ್ರಭು ಕೇಳ್ತಾನೆ. ಏನು ಕೇಳ್ತಾನಂದರೆ, ಪೇತರು ಇವರೆಲ್ಲ ನಾನು ಯಾರು ಅನ್ಕೊಂಡ್ರ ಅಂತ ಕೇಳಿದಾಗ ಒಂದೊಂದು ರೀತಿಯಾಗಿ ಹೇಳ್ತಾರೆ. ಅವಾಗ ಯೇಸುಪ್ರಭು ಅಂತಂದರೆ, ಪೇತ್ರ ನೀನೇನು ಅನ್ಕೊಂಡೆ ನನ್ನ ಅಂತ ಕೇಳ್ತಾನೆ. ಏನಂತನತನು? ಬರಬೇಕಾಗಿರ್ತಕ್ಕಂಥ ಜೀವ ಸ್ವರೂಪ ದೇವರ ಕುಮಾರನು ಅಂತ ಹೇಳಿದಾಗ ಅವಾಗ ಯೇಸುಪ್ರಭು ಅಂತಾನ, ಪೇತರು ಇದು ನಿನಗೆ ಬಂದು ಆಲೋಚನೆ ಅಲ್ಲ, ಈ ಆಲೋಚನೆ ಯಾರು ಕೊಟ್ಟ ನಿನಗ? ಅಂದರೆ ಪೇತರು ಏನ್ರಿ, ಪೇತ್ರ ಆಡ್ತಕ್ಕಂಥ ಮಾತಿಗೆ ಯೇಸುಪ್ರಭು ಅಂತಾನ, ಪೇತರು ನೀನು ಯಾರಿಗೆ ಹೇಳಿಕೊಟ್ರು? ದೇವರೇ ನಿನಗೆ ಹೇಳಿಕೊಟ್ಟನ ಅಂತ ಹೇಳ್ತಾನೆ. ಅಂದರೆ ಪೇತ್ರನ ದೇವ್ರು ಇಷ್ಟಪಟ್ಟನ ಅಂದರೆ ಪೇತ್ರ ದುಡುಕಿರ್ಬೋದು, ಆದರೆ ಪೇತ್ರ ಮನಸ್ಸು ದೇವರಿಗೆ
ಗೊತ್ತು. ಅದಕ್ಕೆ ಪೇತ್ರ ನೀನೇ ಈ ಸಂಘದಾಗಿರ್ಬೇಕು. ಈ ಸಂಘ ನೀನೇ ನಿನ್ನ ಬಂಡೆ, ನೀನು ಈ ಸಂಘ ನಿನ್ನೆ ಮುಖ್ಯಸ್ಥನ ಮಾಡ್ತೀನಿ. ಯಾಕಂದರೆ ಪೇತ್ರ ಮನುಷ್ಯ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತರಿ. ಅಲ್ಲಿ ಈ ಸಂಘದಾಗ ನಿನ್ನೆ ನಾನು ಮುಖ್ಯಸ್ಥನ ಮಾಡ್ತೀನಿ ನಾನು. ಯಾಕಂದರೆ ನಿನ್ನ ಮನಸ್ಸಿಗೆ ಗೊತ್ತೇನೆ ಹೆಂಗಿದೆ ಅಂತೇಳಿ. ನಿನ್ನ ಸಿಟ್ಟು ಬಂದರೂ ಕೂಡ ನಿನ್ನ ಸಿಟ್ಟು ಇನ್ನೊಬ್ಬರಿಗೆ ಕೇಡು ಮಾಡುವುದಿಲ್ಲ ಪೇತ್ರು. ನಿನ್ನ ಸಿಟ್ಟು ಇನ್ನೊಬ್ಬರ ಮನಸ್ಸನ್ನು ನೋಯಿಸಲ್ಲ ಪೇತ್ರು. ಯಾಕಂದರೆ ನೀನು ಎಂತ ನನಗೂ ಅದಕ್ಕಂತಾನೆ ದೇವರ ಅನುಗ್ರಹ ಇಲ್ಲದೆ ಯಾರು ಕೂಡ ಈ ಸಂಘದಲ್ಲಿ ಸೇರುವುದಿಲ್ಲ. ಪೇತ್ರ ಮೇಲೆ ಎಷ್ಟು ಅನುಗ್ರಹ ಐತೆ ಅಂತಂದರೆ ಗೊತ್ತಿರೋ ದೇವರಿಗೆ. ಏನ್ರಿ ದೇವರಿಗೆ ಗೊತ್ತು. ಈ 12 ಮಂದಿನ ಯಾಕೆ ಆಕರ್ಷಣೆ ನನಗೆ ಗೊತ್ತಾ ದೇವರು? ಏನ್ರಿ ಇಸ್ಕರಿಯೋದನ್ನ ಬಿಟ್ಟುಬಿಡ್ರಿ, ಈ ಉಳ್ಕೆದನ್ನ ಯಾಕೆ ಆಕರ್ಷಣೆ ಗೊತ್ತದ? ಇವರು ಸಂಘಿಸೋಲೆಗೆ ಪ್ರಾಣನೇ ಕೊಡ್ತಾರೆ. ಇವರು ಸಂಘಿಸಲ ಅಧಿಕಾರಿ ಬಂದು ಹೇಳಿದಕ್ಕೆ ಅಧಿಕಾರಿ ಇವರು ಇವು ಇರ್ತಕ್ಕಂಥ ಕ್ರೈಸ್ತ ಹೆಂಗದಂದರೆ ಆ ಕುಡುಕ ಪಾಸ್ಟರ್ ಹೇಳಿದ್ರೆ ಮಾತ್ರ ಮೀರ್ತಾರೆ ಮೇರೆ ಹೇಳ್ರಿ. ಈಗಿರ್ತಕ್ಕ ಸಂಘಗಳಿದಾವಲ್ಲ, ಅವನು ಕಳ್ತನ ಮಾಡಿದ್ರು ಏನು ಮಾಡ್ತಾರೆ ಇವರು ಬೇಕಂತ. ಈ ಕುಡುಕರು ಸಾವೇದ ನೋಡಿ, ಎಲ್ಲ ಭಾಳ ಹೆಸರು ನೋಡ್ರಿ, ಎಲ್ಲ ಸಂಘಗಳಿದೆ ನೋಡ್ರಿ. ಸಂಘದ ಹೆಸರು ಗೊತ್ತಿಲ್ಲ, ಒಂದು 2-3 ಹೆಸರು ಮಾತ್ರ ಗೊತ್ತ ನಮ್ಗೆ. ಯಾವ ಸಂಘಗಳವು? ಹಾಂ, ರೋಮನ್ ಕ್ಯಾಥಲಿಕ್, ಮೆಥಡಿಸ್ಟು, ಯಾವ್ಯಾವ ಪೆಂತಿಕೋಸ್ ಯಾವ ಇದಾವ ಈ ಸಂಘಗಳು. ಕುಡುಕರು ಸಂಘಗಳು ಏನಾದವು ನೋಡು, ಈ ಸಂಘಗಳು ದೇವರನ್ನು ದಿಕ್ಕು ಕಾಣಿಸ್ತಾನೆ. ಅದನ್ನು ಈ ಪ್ರತಿ ಸಂಘಗಳೆಲ್ಲ ದಿಕ್ಕು ಕಾಣಿಸ್ತಾನೆ. ಅದು ದೇವ್ರು ಸುಮ್ಮನೆ ಅದನ್ನು ಬಿಡುವಾತನಲ್ಲ, ದೇವರಾತನು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಇಲ್ಲಿ ದೇವರ ಅನುಗ್ರಹ ಯಾರನ್ನ ಬಳಿಗೆ ಬರಲ್ಲ. ಕೆಳಗೆ ಹೋದ್ರಿ ಎಂಬುದನ್ನು ನಾನು ನಿಮಗೆ ಅದರ ದಶೆಯಿಂದಲೇ ಹೇಳಿದನು ಅಂದನು. ಅಂದಿನಿಂದ ಆತನ ಶಿಷ್ಯರೆಲ್ಲ ಅನೇಕರು ಹಿಂಜರಿದು. ಎಷ್ಟು ಮಂದಿ ಅಂತ? ಅನೇಕರು ಹಿಂಜರಿದು. ಯಾಕೆ ಹೋದ್ರಿ ಇವರು? ಅನೇಕರು ಹಿಂಜರಿದ ಯಾಕೆ ಹೋದ್? ఎందుకు ಹೋದ್ರು ಅವರು? ಅದು ನೀವು ಬೇಸ ಆಲೋಚನೆ ಮಾಡಿರಿ. ಇವತ್ತು ನಾವು ನೀವು ನಿಲ್ತೋಗಿಲ್ಲ ಅಂತೇಳಿ ನಾವೇ ಆಲೋಚನೆ ಮಾಡಿ. ಯಾಕಂದರೆ ಇದು ಈ ಸಂಘದಲ್ಲಿ, ಈ ಸಂಘನ ಯಾರು ಮುಟ್ಟೋದಕ್ಕೆ ಯಾರ ಕೈಲಿ ಕೂಡ ಆಗೋದಿಲ್ಲ. ಆಸ್ತಾಗೆ ನೀನೇ ಇರ್ಬೇಕಂದ್ರೂ ಅಷ್ಟು ಸುಲಭ ಕೂಡ ಅಲ್ಲ ಇದು. ಈ ಸಂಘದಾಗ ನೀನೇ ಇರ್ಬೇಕಂದ್ರೂ ಕೂಡ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈ ಸಂಘ ಹಂಗೆ ಐತಿದು. ಅವಸರು ಬಂದರೆ ಹೆಂಡ್ರ ಮಕ್ಕಳು ಬಿಟ್ಟು ಕೂಡ ಹೋಗ್ಬೇಕಾತ ಪರಿಸ್ಥಿತಿ ಹಂಗೆ ಐತಿದ್ರಾಗ. ಎಲ್ಲವನ್ನೂ ಕೊಟ್ಬೇಕಾಗದ. ನೀನು ಇವತ್ತು ಸಾಹಿತ್ಯ ಅಂದರೂ ಕೂಡ ಏನು ಮಾಡ್ಬೇಕಾಗದ? ಈ ಸಂಘದಲ್ಲಿ ನಂಗೆ ಇರ್ಬೇಕಾದ. ಈ ಸಂಘದ ಇರ್ತಕ್ಕಂಥ ಹಂಗೈತಿ ಪದ್ಧತಿ ಅದನ್ನು. ನಾನು ಹಂಗೆ ಹೋಗಿ ಹಿಂಗೆ ಹೋಗಿ ಆ ಕಡೆ ಬಯಸ್ ಮಾಡಿ ಈ ಕಡೆ ಮಾಡಿ ಬಂದು ಇದ್ರಾಗ ಬಂದು ಮತ್ತೆ ನಾನು ಹೆಂಗಿರ್ತೇನೆ ಅಂದರೆ ಒಪ್ಪಲ್ಲ ಇರ್ತನು. ಈ ಸಂಘ ಒಪ್ಪಲ್ಲಿದು. ನಾನು ಆ ಕಡೆ ತಿರುಗಾಡಿಕೆ ಬಂದು ಈ ಕಡೆ ತಿರುಗಿ ಆ ಕಡೆ ಸ್ವಲ್ಪ ಈ ಕಡೆ ಆ ಕಡೆ ಒಂದು ಜಂಪು ಈ ಕಡೆ ಒಂದು ಜಂಪು ನಾನು ಹಂಗೆ ಮಾಡಿ ಎಲ್ಲರಿಗೆ ಬೈದು ಎಲ್ಲರಿಗೂ ಹೂವು ಇಳಿಸ್ಕೊಂಡು ನಾನೇ ಇದು ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದ್ಗೆ ಸೇರ್ತಾನೆ. ಈ ಸಂಘ ನಡೆಯಲಿದು. ಅನೇಕ ಯಾಕೆ ಜನ ಯೇಸುಪ್ರಭು ಮಾತು ಅಷ್ಟು ಕಠಿಣವಾಗಿರ್ತಾವ. ಇವತ್ತಿಗೆ ಯೇಸುಪ್ರಭು ನಂಬಿದ್ರೆ ಅದೇ ಸಿಗುತ್ತೆ. ಏನು ಸಿಗುತ್ತದ? ಸ್ವಸ್ಥತೆಗಳು, ರೋಗಗಳು, ಬಾಧಗಳು, ಆಶೀರ್ವಾದಗಳು ಇವೇ ಸಿಗುತ್ತದೆ ದಿನದ ಇದರಲ್ಲಿ. ಇವತ್ತು ಎಷ್ಟು ಮಂದಿ ಎಷ್ಟೋ ಮಂದಿ ಕುಟುಂಬ ಪ್ರಾರ್ಥನೆ ಹೋಗಿರ್ತೀವಿ ನಾವು. ಕುಟುಂಬ ಪ್ರಾರ್ಥನೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ ನಾವು. ಏನಂತ ಪ್ರಾರ್ಥನೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿ ಹೆಂಗಿರ್ತಾನೋ ನಮಗೆ ಗೊತ್ತಿಲ್ಲ. ಈ ಕುಟುಂಬನ ಏನು ಮಾಡೋದು ದೇವರು? ಆತ ಹೆಂಗಾರ ಕುಡುಕಂತ ಹಂಗೆ ಇರಲಿ, ನೀನು ಮಾಡೋದು ದೇವರು ಆಶೀರ್ವಾದ ಮಾಡಷ್ಟೇ. ಆ ಕುಡುಕರು ಮಾರ್ಪಡಿಸಬೇಕಾಗಲಿ. ಕುಡುಕ ನೀನು ಕುಡುಕ ಬಿಡು ಅಂತ ಹೇಳಲ್ಲ ಅವಲ್ಲಿ. ಆ ಸಲ ಪ್ರಾರ್ಥನೆಗೆ ಬಂದಿರಕಲ್ಲ. ನಾವೇನು ಮಾಡ್ತೀವಿ ಹೋಗಿ ದೇವರಿಗೆ ಕುಟುಂಬನ ದೇವ್ರ ಆಶೀರ್ವಾದ ಮಾಡ್ಬೇಕಾ? ಕುಡುಕರು ಫಸ್ಟ್ ಬಿಡ್ಬೇಕನ್ನ, ದೇವರಲ್ಲಿ ಬರ್ಬೇಕನ್ನ, ದೇವ್ರ ಆಶೀರ್ವಾದ ಮಾಡ್ಬೇಕು. ಈಗ ಹೇಳ್ರಿ, ಈಗ ಏನು ಮಾಡ್ಬೇಕು ಕೇಳ್ರಮ್ಮ? ಕುಡುಕರ ಮನೆಗೆ ನೀವು ಪ್ರಾರ್ಥನೆ ನೀವು ಎಷ್ಟೊಂದು ಮಾಡಿರ್ತೀರೋ, ನಾನು ಎಷ್ಟೊಂದು ಮಾಡಿನೋ. ಈ ಕುಟುಂಬ ಏನು ಮಾಡೋದು? ದೇವರು ಆಶೀರ್ವಾದ ಮಾಡು ಅಂದರೆ ಈ ದೇವ್ರು ಇವರು ಪ್ರಾರ್ಥನೆಗೆ ದೇವ್ರು ಕುಡುಕರನ್ನ ಕಳ್ತನ ಮಾಡೋದು ದೇವ್ರು ಕರ್ಕೊಂಡ್ಬಿಡ್ಬೇಕಷ್ಟೇ. ಈಗ ಆಶೀರ್ವಾದ ಮಾಡ್ಬೇಕಷ್ಟೇ ದೇವ್ರಿಗೆ ಅಡ್ ಕೈಲಿ. ಈಗ ಅಂದರೆ ಇವ್ರು ಬದುಕು ಚೇಂಜ್ ಆಗೋದು ಬೇಡ, ಇವರು ಮನಸ್ಸು ಬದಲಾವಣೆ ಆಗೋದು ಬೇಡ. ಇವ್ರು ಹಂಗೇ ಇರಲಿ, ದೇವ್ರ ಆಶೀರ್ವಾದ ಮಾತ್ರ ಮಾಡಬೇಕು. ನೀನು ಹೇಳಿ ಮಾಡಿ ದೇವ್ರು ಮಾಡ್ತಾನೆ ಆಶೀರ್ವಾದ? ದೇವರಷ್ಟು ಅಮಾಯಕ ದೇವ್ರು ಏನಾರು? ದೇವರಷ್ಟು ಅಮಾಯಕ ದೇವರು? ಇಲ್ಲಿ ಅಸಲು ಏನದಿಲ್ಲ, ಅನೇಕರು ಆತನ ಅಂದಿನಿಂದ ಆತನ ಶಿಷ್ಯರೆಲ್ಲ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡೋದನ್ನೇ ಬಿಟ್ಟು ಬಿಟ್ರು. ಯಾರು ಕೂಡ ಎಲ್ಲ ಸಂಚಾರ ಮಾಡೋಕೆ ದಿನಾಲು ಸಂಚಾರ ಇತ್ತು. ಇವರು ಪ್ರಯಾಣ ದಿನಾಲು ಸಂಚಾರ ಇತ್ತು. ಏನು ಮಾರ್ನಿಂಗು ಏನಂತ ಇಂಗ್ಲೀಷ್ನಾಗ? ಬ್ರೇಕ್ಫಾಸ್ಟಾ? ಬ್ರೇಕ್ಫಾಸ್ಟೇ ಮುಂಜಾನೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು. ಎಂತಂದು ಮುಂಜಾನೆ ಊಟ, ಮಧ್ಯಾಹ್ನ ಊಟ,
ರಾತ್ರಿ ಊಟ. ರೋಗ ಹೆಂಗಿತ್ತಂದ್ರೆ ಇವ್ರ ಪ್ರಯಾಣ ಹೆಂಗಿತ್ತಂದರೆ ಆನಂದ ಎಂಥ ಸೋಮರಿಗಳ ಜೊತೆಗೆ ಅಲ್ಲಿಂದ ಆತನಿಂದ, ಎಂಥ ಕೆಲಸ ಬಲ್ಲ ಜೊತೆಗೆ ಆತನಿಂದ ಅಲ್ಲಿ. ಅಲ್ಲ ನಿತ್ಯ ಜೀವ ಕೊಡ್ತಾನಂತಂದ್ರೆ ಬೇಡ ಅಂತ ಇವ್ರಿಗೆ. ಏನು ಬೇಕು ಇವರಿಗೆ? ಆಶೀರ್ವಾದ ಮಾತ್ರ ಬೇಕು, ನಿತ್ಯ ಜೀವ ಬೇಡ. ಒಟ್ಟು ಊಟ ಕೊಡಲಿ, ಹೊಲ ಕೊಡಲಿ, ಮನೆ ಕೊಡಲಿ, ನಾವು ಇಂದನೇ ಇರ್ತೀವಿ ನಾವು. ಆದರೆ ನೀನು ಕೊಡಂತಂದ್ರೆ ನಾವು ಹೋಗ್ಬಿಡ್ತೀವಿ ನಾವಿಲ್ಲಿ. ನೀನು ಕೊಡಂದ್ರೆ ನಾವು ಬಿಟ್ಟೋಗ್ಬಿಡ್ತೀವಿ. ಒಬ್ಬರು ಎಷ್ಟು ಮಂದಿ ಅಂತಲ್ಲಿ? ಅನೇಕರಿಂದ ಎಷ್ಟು ಮಂದಿ ಆಗ್ಬೋದು ನಾವು? ಅನೇಕರ ಹತ್ತಿನಿಂದ ಸಂಚಾರ ಬಿಟ್ಬಿಟ್ರಾ? ಏನು ನೋಡಿ, ಅಮ್ಮ ನಿಮ್ಮ ಕೈ ಮುಗಿತೀನಿ, ಯಾಕೆ ಹೋಗ್ತೀರಿ ನೀವು? ದಯ ಮಾಡ್ತೀನಿ, ಯಾರು ಹೋಗ್ಬೇಡ್ರಿ. ನಿಮ್ಮ ಸಲ ಪ್ರಾರ್ಥನೆ ಮಾಡ್ತೀನಿ, ಯಾರು ಹೋಗ್ಬೇಡ್ರಿ ನೀವು. ಈಗ ಯೇಸುಪ್ರ ನಮಗೆ ಎಲ್ಲರೂ ಬಿಟ್ಟೊಂಡ್ರೆ ಯೇಸುಪ್ರ ಏನು ಬೇಕೀಗ? ಏನು ಬೇಕಮ್ಮ? ರಾಮಕ್ಕೆ ಏನು ಬೇಕು? ಯೇಸುಪ್ರ ಎಲ್ಲರೂ ಬಿಟ್ಟೊಂಡ್ರೆ ಏನು ಬೇಕತ್ತ? ಅಯ್ಯ ನಿಮ್ಮ ಕೈ ಮುಗಿತೀನಿ, ಯಾರು ಹೋಗ್ಬೇಡ್ರಪ್ಪ, ನಿಮ್ಮ ಸಲ ಪ್ರಾರ್ಥನೆ ಮಾಡ್ತೀನಿ. ಏನೋ ಮಾತಪ್ಪ ಒಂದು ಸಣ್ಣ ತಪ್ಪ ಅಂದ್ಬಿಟ್ಟಿನಿ, ಈಗ ತಿರುಗಿ ದೇವರೆಲ್ಲ ಪ್ರಾರ್ಥನೆ ಮಾಡ್ತೀನಿ, ನಿಮಗೆ ತಿರುಗಿ ತುಂಬ ಕುಳ್ಕೊಳ್ತಾನೆ, ತಿರುಗಿ ರೋಗವಾಸಿ ಮಾಡ್ತಾನೆ. ಇರನ್ನ ಯೇಸುಪ್ರ ಹಿಂಗೆ ಅನ್ನ ನೀವೇನು ಮಾಡ್ತೀವಿ? ಯಾರನ್ನ ಓದ್ತೀವಿ ಏನು ಮಾಡ್ತೀರಿ? ಏನಂತೀರಿ ನೀವು? ಬೇಡಪ್ಪ, ಹೋಗ್ಬೇಡಪ್ಪ, ನಿನಗೇನು ಬೇಕು ಎಲ್ಲ ಕೊಡ್ತಾನೆ ದೇವರು, ಯಾಕೆ ಹೋಗ್ತೇಪ್ಪ ನೀನು? ಯೇಸುಪ್ರ ಅದೇ ಅಂತಾನ, ಇಂತಿರಿಗೆ ಎಲ್ಲರೂ ನೋಡಿ ಏನಂತಾನ ಆತನು? ತನ್ನ ಬಿಟ್ಟರು ನೀವು ಇದನ್ನು ನೋಡಿ ಏನಂತ 12 ಮಂದಿ ಅನೇಕ ರಿಂಜರ್ದ ಹೊಂಟ ಹತ್ತಿರ ಮಾಡ್ದ, ಕೂಡ ಸಂಚಾರ ಮಾಡ್ದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ಹೋಗೋರೆಲ್ಲ ನಕ್ಕತಾಡಲತನು, ನಡಿ ಖಾಲಿ ಮಾಡ್ರ ಅಂತ ಆಗಷ್ಟೇ ಆತನು. ಮತ್ತೇನು ಮಂದ ಹುಡುಕಿ ಎಷ್ಟು ಮಂದಿ ಉಳಿದಾರೆ ಇಲ್ಲಿ? ಎಷ್ಟು ಮಂದಿ ಉಳಿದಾರ? 12 ಮಂದಿ. ಅವ್ರಿಗೇನು ಕೇಳ್ತಾನ, ನೀವ್ಯಾಕೆ ನಿಂತ್ಕೊಂಡ್ರಿ ಇಲ್ಲಿ? ನಿಮ್ದೇನು ಕೆಲಸ ಐತೆ? ನೀವು ಸಹ ಹೋಗಬೇಕೆಂದಿದ್ದೀರಾ? ಪಾಪ ಅವ್ರು ಅನ್ಕೊಂಡಿರ್ತಾರ, ನಾನು ಯೇಸುಪ್ರ ಸಲಗೆ ಮನೆ ಬಿಟ್ಟು ಬಂದೀನಿ, ಎಲ್ಲ ಬಿಟ್ಟು ಬಂದೀನಿ, ಈತ ನಮ್ಮನ್ನು ಹೋಗಂತ ನೆನೀತ. ಏನು ಬಿಟ್ಟು ಬಂದಿವಿ? ಯೇಸುಪ್ರ ಮಾತು ಚೇಂಜ್ ಆಯ್ತು ಅಂತ ಇವ್ರಿಗೆ ಗೊತ್ತಿಲ್ಲ. ಪರಲೋಕರಾಜ ಸಮೀಪ ಆಯ್ತು ಬನ್ರಿ, ರೋಗವೆಲ್ಲ ಸ್ವಸ್ಥತೆ ಬನ್ರಿ ಅಂದಾಗ ಎಲ್ಲರೂ ಒಡೆಡೆ ಬಂದುಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಪಾಪ ನೆಕ್ಸ್ಟ್ ಮಾತುಗಳು ಏನಿದಾವೆ ಅಂತೇಳಿ. ಇದು 1ನೇ ಕ್ಲಾಸ್, ಇದು ನೆಕ್ಸ್ಟ್ ಕ್ಲಾಸು ಇನ್ನೂ ಡಿಗ್ಗಿ ಐತೆ. ಆ ಕ್ಲಾಸ್ ಹೆಂಗಿರ್ತಾವೆ ಯಾರಿಗೆ ಗೊತ್ತು? ಯೇಸುಪ್ರಭು ಈಗ UKG LKG ಪಾಠ ಮಾಡಿದ್ರೆ ಎಲ್ಲರೂ ಹೊಡಿಯೋಕೆ ಕುಂತ್ಬಿಟ್ರು. ಯಾಕಂದ್ರೆ UKG LKG ಇರ್ತಂದ್ರೆ ಆಟ ಆಡೋಕ್ಕೆ ಜಾಸ್ತಿ ಇರ್ತದೆ, ಓದೋದು LKG UKG ಓದೋದು ಜಾಸ್ತಿ ಇರ್ತದನ? ಆಟ ಆಡೋಕ್ಕೆ ಫ್ರೀ ಆಟಕ್ಕೆ ಬಿಟ್ಬಿಡ್ತಾರೆ. ಇವ್ರಿಗೆ ಹಂಗೆ ಆಟ ಆಡಕ್ಕೆ ಬಿಟ್ಬಿಟ್ಟಿರಿ, ಹೆಂಗೆ ಬರೀ ಅಂದ್ರೆ ಎಲ್ಲರೂ ದಂಡು ಹೋಗ್ಬಿಟ್ರು. ನೆಕ್ಸ್ಟ್ ಕ್ಲಾಸ್ಗಳು ಜರುತ್ತಾವಲ್ಲಿ. ಆ ನೆಕ್ಸ್ಟ್ ಕ್ಲಾಸ್ನಾಗೆ ನೀನು ಪಾಸು ಫೇಲು ಅವ ಕ್ಲಾಸ್ಗಳು ಹೆಂಗಿರೋ ಬಡಿಗಿರ್ತದೆ ಅವಾಗ ಇಲ್ಲಿ. ಫಸ್ಟ್ ಕ್ಲಾಸಿಗೆ ನಿದ್ದೆ ಬಂದರೆ ಮಕ್ಕಂಬಿಡಪ್ಪ ಹೋಗಿ ಮಂಚದಾಗ ಹುಡ್ರು ಹಂಗೆ ಮಾಡಿಸ್ತಾರಲ್ಲ, ಊಟ ಕೊಟ್ಟು ಮನುಷ್ಯ ಆರಾಮ್ ಮನುಷ್ಯಬಿಡ್ತಾರೆ ಮಕ್ಕಂಬಿಡ್ರಿ ಅಂತೇಳಿ. ಯೇಸುಪ್ರಭು ನಾನು ದೊಡ್ಡನಾದ್ರು ಹಂಗೆ ಕೊಡ್ತಾನೆ ಅನ್ಕೊಂಬಿಟ್ರು, ಊಟ ಕೊಡ್ತಾನೆ ಅನ್ಕೊಂಬಿಟ್ರು ಪಾಪ ಇವರು. ಅವಾಗ ಇಂತಿರಿಗೆ ಎಷ್ಟು ಮಂದಿ ನೋಡ್ತಾನ? ನೀವು ಕೂಡ ಯಾಕೆ ನೀವು ಇಲ್ಲೇ ನಿಂತೀರಿ? ನೀವು ಕೂಡ ಯಾಕೆ? ನಿಮಗೇನು ಬೈದ? ನಿಮಗೂ ಸೇರಿಸೇ ಬೈದೆ ನಾನು. ಮತ್ತೆ ಅವ್ರಿಗೇನು ಮಾತು ನಿಮ್ಮ ಮಾತು ಅಂಬದು ಎಲ್ಲರಿಗೂ ಒಂದೇ ರೂಲ್ಸ್. ನನಗಿರೋದು ಒಂದೇ ರೂಲ್ಸ್, ನಿಮಗಿರೋದು ಒಂದೇ ರೂಲ್ಸೇ. ಹೆಂಗ? ದೇವರ ವಿಷಯದಲ್ಲಿ ಪರಿಶುದ್ಧರಾಗಿ ಇರಬೇಕು. ಈ ಸಂಘ ಅಂಥದ್ದಿದು. ಈ ಸಂಘದಾಗ ನಾಟಕ ಕಂಪ್ನಿಗಳು ನಾಟಕ ಮಾಡೋದು ಈ ಕಂಪನಿಯಾಗ ನಡೆಯಲಿದ್ರಲ್ಲಿ. ನಾಟಕ ಮಾಡ್ತಕ್ಕಂಥವ್ರು ಈ ಸಂಘದಲ್ಲಿ ನಡೆಯೋದಿಲ್ಲ. ಹೊರಗೊಂದು ಒಳಗೊಂದು ಮನುಷ್ಯ ಕೂಯ್ತಿಡಿಕೆಯಿಂದ ದೇವರಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಇದರಲ್ಲಿ. ನಾವು ಹಂಗೆ ಮಕ್ಕ ವರ್ಷ ಹೆಂಗೈತೆ ಅಂದರೆ ಹಿಂಗೆ ಉಗಿಸ್ಕೊಂಡ್ರು ಕೂಡ ಹಿಂಗೆ ಮಕ್ಕ ವರ್ಷ ನಾನು ಯಾರು ಉಗ್ಲಿ ಅಂತಿರ್ತಾವೆ ನಾವು ಹೆಂಗೆ ಮಾಡ್ತೀವಿ ನಾವು? ಯಾರನ್ನ ಮಕ್ಕ ಉಗ್ಯಾರ ಅನ್ಕೋ ಹಿಂಗೆ ಜಲ್ದಿ ವರ್ಷ ಮಕ್ಕ ತೊಳಗೆ ನಾನು ಯಾರೇ ಉಗ್ಲಿಲ್ಲ ಅನ್ಕೊಂತೀವಿ ನಾವು. ದೇವ್ರಿಗೆ ಗೊತ್ತಿರ್ತಲ್ಲಿ. ನಾವು ಮಾಡೋ ಪಾಪ ಯಾರಿಗೆ ಗೊತ್ತಿರ್ತದ? ದೇವ್ರಿಗೆ ಗೊತ್ತಿರ್ತದೆ. ಪಾಪನ ಹೆಂಗೆ ಬಿಟ್ರೆ ಮಕ್ಕ ತೊಳಂಗೆ ಸುಲಭ ಬಿಡ್ತದೆ ಎಲ್ಲರಿಗೆ ಇವತ್ತು ಅನ್ಯಾಯ ಮಾಡೋದು, ಪಾಪ ಮಾಡೋದು, ತಪ್ಪು ಮಾಡೋದು, ಮತ್ತೆ ಮಾಡ್ತೋಕೋದು ರೈಟ್ ಅಂಬೋದು. ಅಲ್ಲಿ ಅಂತಾರಲ್ಲಿ 12 ಮಂದಿ ಕೂಡ ಹೋಗಬೇಕಿದ್ದರು ಎಂದು ಕೇಳಿದಕ್ಕೆ ಸೀಮೋನ್ ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗ್ಬೇಕು ಕೇಳಿ? ಯಾರು ತಗೋಬೇಕು ಕೇಳು? ನಿನ್ನನ್ನು ಬಿಟ್ಟು ನಾವು ಯಾರು ತಗೋಬೇಕು ಕೇಳು? ಎದಕ್ಕ ಸ್ವಾಮಿ? ನಾ ಇವತ್ತಿಗೆ ನಿನ್ನ ಊಟ ಕೇಳಿಲ್ಲ, ಅವು ಕೇಳಿಲ್ಲ. ನಿನ್ನ ರೋಗ ಕೇಳಿವೆ, ರೋಗನೂ ಕೇಳಿಲ್ಲ, ಏನು ಕೇಳಲ್ಲ. ನಿನ್ನಲ್ಲಿ ಯಾಕೆ ಹಿಂಬಾಲಿಸಕತ್ತೀವಲ್ಲ ಅವು? ನಿನ್ನ ಯಾಕೆ ಹಿಂದೆ ಬರಕತ್ತೀವಲ್ಲ ಅವು? ಎದಕ್ಕೆ ಕೆಲವು ಏನಂತಾನಲ್ಲಿ? ನಿನ್ನಲ್ಲೇ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ಉಂಟು. ನಿನ್ನಲ್ಲೇ
ನಿತ್ಯ ಜೀವ ಉಂಟು ಮಾಡುವ ಮಾತುಗಳು ಉಂಟು. ದೇವರ ಮಾತುಗಳು ಉಂಟು. ಇದು ಒಂದು ಇದು ಪ್ರಾರಂಭದಿದು. ಈ ಸಂಘ ಪ್ರಾರಂಭ ಎಂತ ಗೊತ್ತಾ? ಸ್ವಾಮಿ ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ? ನಿನ್ನಲ್ಲಿ ವಾಕ್ಯ. ಯಾವ ವಾಕ್ಯವು? ನಿತ್ಯ ಜೀವ ಕೊಡುವಂಥವು. ಅದಕ್ಕೆ ಈ ಪೇತ್ರನ ಯಾರು ಕರ್ಕೊಂಬಂದಾರೆ ಅಲ್ಲಿ ಯೇಸುಪುರ ಸಂಘಕ್ಕೆ? ದೇವರೇ ಅನುಗ್ರಹ ಐತ್ರಿ ಅಪೊಸ್ತಲರಿಗೆ. ಅನುಗ್ರಹ ಎದುರಿಸಲಾಗೇ ಅಲ್ಲಿ ಬಂದಾರೆ. ಇವತ್ತ ನಮಗೂ ಕೂಡ ಈ ಸಂಘದಾಗ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಅದು ಯಾರ ಅನುಗ್ರಹ ಬೇಕು? ದೇವರ ಅನುಗ್ರಹ ಬೇಕ್ರಿ. ಈ ಸಂಘದಲ್ಲಿ ಸ್ಥಿರವಾಗಿ ನಿಲ್ಲಬೇಕಂದ್ರೆ ದೇವರ ಅನುಗ್ರಹ ಬೇಕ್ರಿ. ಅದಕ್ಕೆ ಇವತ್ತು ನಾವು ಅಲ್ಪ ಸ್ವಲ್ಪ ನಂಬಿರ್ತಕ್ಕ ನಾವೇನೇ ನಂಬಿ ನೋಡು, ನಮಗಂತೂ ಯಾರು ಒಂದು ಬೆಂಬಲ ಇಲ್ಲ. ಆದರೆ ಎಲ್ಲರೂ ಇಲ್ಲಾರ್ತಕ್ಕಂಥದ್ದು ಬೆಂಬಲ ನಮಗೈತ್ರಿ. ನಮ್ಮ ಸಂಘಕ್ಕೆ ದೇವರು ಬೆಂಬಲ ಐತ್ರಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ಸಂಘಕ್ಕೆ ದೇವರಿಲ್ಲದಿಂದನೇ ಈ ಸಂಘ ಇಂದಿಗೂ ನಡೀತದೆ, ಸ್ಥಿರವಾಗಿ ನಿಲ್ಲುತ್ತದೆ. ಯಾಕಂದರೆ ಯಾವ ಸಂಘಕ್ಕೆ ಬಾನಿಸಾಗಿರ್ತಕ್ಕಂಥ ಸಂಘ ಇದು ಅಲ್ಲರಿದು. ನಾವೆಲ್ಲಿಗೋದ್ರೂ ಕೂಡ ಇದು ಜೀವಳ ದೇವರ ವಾಕ್ಯ, ದೇವರ ಸಭೆ, ಕ್ರಿಸ್ತನ ಸಂಘ ಅಂತ ನಮ್ಮ ಮಾಲಿ ಬರ್ತದೆ ಹೊರತು ನಾನು ಮೆಥಡಿಸ್ಟು, ನಾನು ಪೆಂತಿಕೋ ಸಂಘ ಹೇಳ್ಕೊಂತೀವಿ ನಮ್ಮದು ಅಲ್ಲರಿ ನಂಬುದು. ಈ ಸಂಘ ನಿಲ್ಲಬೇಕಂದ್ರೆ ಇದಕ್ಕೆ ದೇವರೇ ಕಾರಣ. ಇದಕ್ಕೆ ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದಿರ್ತಕ್ಕ ನಮ್ಮನ್ನು ದೇವರು ಇಲ್ಲಿವರೆಗೆ ತಂದೆಯಲ್ಲಿ ನಿಲ್ಲಿಸನಂತಂದರೆ ಅದು ದೇವರು ಚಿತ್ತ ಐತರ. ಅದನ್ನು ಆ ಗುಂಪಿಗೆ ಸೇರಿದ್ರಲ್ಲ. ಯಾವ ಗುಂಪಿಗೆ? 400 ಮಂದಿ ಸ್ಥಾಪನೆ ಮಾಡಿಕೆ ನಮ್ಮ ತಿರುಗಿ ಕಾಣ್ಲಾರ್ದೋಗ ಸಂಘ ನಂಬುದು ಅಲ್ಲರಿ ನಂಬುದು. ಒಟ್ಟಿನ ಏನಾದರೂ ಕೂಡ ನಿಜವಾಗಿ ನಾವು ಕ್ರಿಸ್ತ ಸಂಘದವರಾಗಿದ್ದರೆ ಅಂದರೆ ಕ್ರಿಸ್ತನ ದೇಶ ಎರಡೇ ಮಾತು ಹೇಳ್ತೀನಿ ಮುಗಿಸ್ರಿ. ಕ್ರಿಸ್ತನ ಸಂಘ ಯಾರ ಕೈ ಕೊಟ್ಟಾನ? ನಮ್ಮ ಕೈ ಕೊಟ್ಟಾನ. ಆ ಕ್ರಿಸ್ತನ ಸಂಘ ನಿರ್ಮಾಣ ಮಾಡ್ಬೇಕಂದ್ರೆ ಎಷ್ಟೋ ಉದ್ದೇಶ, ದೇವ್ರ ಉದ್ದೇಶ ಐತೆ. ಅದು ಯೇಸು ಕ್ರಿಸ್ತರು ಬಲಿಯಾಗ್ಯಾರ, ಅಪೊಸ್ತಲರು ಬಲಿಯಾಗಿ ಈ ಸಂಘವನ್ನು ನಮ್ಮ ಕೈ ಕೊಟ್ಟರು. ಆದರೆ ಆ ಸಂಘದಾಗ ನಾವು ನಮ್ಮ ಬಾಧ್ಯತೆ ಏನು, ನಮ್ಮ ಕೆಲಸ ಏನು? ಕ್ರಿಸ್ತನ ಸಂಘದಲ್ಲಿ ನಮ್ಮ ಬಾಧ್ಯತೆ, ನಮ್ಮ ಕೆಲಸ ಏನು ಅಂದರೆ ಸಂಘಕ್ಕೆ ಮೇಲು ತರುವಂಥ ನಾವು ಕೆಲಸ ಮಾಡ್ತವನ, ಸಂಘಕ್ಕೆ ಅವಮಾನ ಥರ ಕೆಲಸನ ಮಾಡ್ತವನ? ನಾವೆಲ್ಲರೂ ಕ್ರಿಸ್ತನ ಸಂಘಕ್ಕೆ ಅವಮಾನ ಥರಂಥ ಕೆಲಸ ಮಾಡಕತ್ತೀವನ, ಮೇಲು ಥರ ಕೆಲಸ ಮಾಡಕತ್ತೀವನ? ಮಾತಾಡೋಣ. ಸಂಘಕ್ಕೆ ಮೇಲು ತರುವಂಥ ಕೆಲಸ ಮಾಡಕತ್ತೀವನ, ಸಂಘಕ್ಕೆ ಅವಮಾನ ಥರದ ಕೆಲಸ ಮಾಡಕತ್ತೀವನ? ಸಂಘ ಬೆಳೆದಕ್ಕಾಗ ನಮ್ಮ ಆಲೋಚನೆನ, ಸಂಘ ಚದುರೋಕೆ ನಮ್ಮ ಆಲೋಚನೆನ? ಸಂಘದಲ್ಲಿರ್ತಕ್ಕಂಥ ಮಾತು ಪವಿತ್ರದ ಮಾತುಗಳನ್ನು, ಸಂಘದಾಗಿರ್ತಕ್ಕಂಥ ಮಾತುಗಳು ಯಾವ ಮಾತು ಇವು? ನಾವಿರ್ತಕ್ಕಂಥ ಸಂಘ ಅದು ಪವಿತ್ರವಾಗಿರ್ತಕ್ಕಂಥ ಕ್ರಿಸ್ತನ ಸಂಘ. ಆ ಸಂಘ ಹೇಳ್ಕಂತ ನಾವು ನಮ್ಮಲ್ಲಿ ಆಡುವಂಥ ಮಾತಲ್ಲಿಂದ ಹಿಡಿದು, ನೋಡುವಂಥ ದೃಷ್ಟಿಯಿಂದ ಹಿಡಿದು ಪ್ರತಿಯೊಂದು ಕೆಲಸ ಹೆಂಗಿರ್ಬೇಕದು? ಪವಿತ್ರವಾಗಿರ್ಬೇಕು ರೀ. ನಾವು ಆಡಿರೋ ಮಾತಲಿಂದ ಸಂಘ ಅಭಿವೃದ್ಧಿ ಹೊಂದಬೇಕು. ನಾವು ಆಡಿರ್ತಕ್ಕಂಥ ಮಾತಲಿಂದ ಸಂಘ ಉಜ್ಜೀವಗೊಳ್ಬೇಕ್ರಿ. ಇವತ್ತು ಅನೇಕ ರೀತಿ ಸಂಘಗಳು ನೋಡ್ತೀವತ್ತು ನಾವು. ಸಂಘದಲ್ಲಿ ಹೆಂಗಾಗ್ಯದ ಅಂತಂದರೆ, ಅನೇಕ ಸಂಘಗಳು ಹೆಂಗಾಗ್ಯವಂತಂದರೆ, ಸಂಘಗಳು ಹೆಂಗದವ? ಸಂಘಗಳು ಹೆಂಗದವ? ಒಬ್ರಿಗಂದರೆ ಒಬ್ರಿಗಾಗಲ್ಲ. ಅಂದರೆ ನಿನ್ನ ಆಲೋಚನೆ ಹೆಂಗೈತೆ ಅಂದರೆ, ನಮ್ಮ ಆಲೋಚನೆ ಹೆಂಗೈತೆ ಅಂದರೆ, ಸಂಘನ ಹೊಡೆಯುವಂಥ ಬುದ್ಧಿ ನಮ್ಮಲ್ಲಿ ಐತೆ ಹೊರತು ಸಂಘನ ಬೆಳೆಸೋ ಬುದ್ಧಿ ನಮ್ಮಲ್ಲಿ ಬರ್ತಾ ಇಲ್ಲ ರೀ. ಆ ದಿನ ಈ ಸಂಘದ ವಿಷಯ ಮಾತಾಡಬೇಡ್ರಿ, ಈ ಸಂಘ ಎತ್ತಬೇಡ ಅಂತ ಅವ್ರೇನಂದ್ರು? ಯಾವ ಮಾತು ಕರೆಕ್ಟು? ನಿಮ್ಮ ಮಾತು ಕರೆಕ್ಟ, ದೇವ್ರ ಮಾತು ಕರೆಕ್ಟ್ ಅಂತ ಕೇಳಿದ್ರಿ. ಇವತ್ತು ನಾವು ಸಂಘದಾಗ ಆಡ್ತಕ್ಕಂಥ ಮಾತು ಹೆಂಗದವ ಅಂತಂದರೆ, ಸಂಘದಾಗ ಆಡ್ತ ಮಾತು ಹೆಂಗದವ ಅಂದರೆ, ಬಾಯಿ ತುಂಬ ನಾವು ವಾಕ್ಯ ಹೇಳ್ತೀವಿ. ನಾವು ಹೇಳಿ ಮತ್ತೇನು ಮಾಡ್ತೀವಿ? ನಾವು ಏನು ಮಾಡ್ತೀವಿ? ನಾವು ಆ ಸಂಘನ ಹಂಗೆ ಬೆಳೆಸ್ತೀವಿ, ಆ ಸಂಘ ನಾವು ಹಂಗೆ ಅವಮಾನ ನಾವು ಬಳಸಿಬಿಡ್ತೀವಿ ನಾವು. ಅಂದರೆ ಯೇಸು ಕ್ರಿಸ್ತವ್ರು ಎಷ್ಟು ಬಾಧ ಪಡ್ತಾರೋ, ದೇವರು ಇವತ್ತಿಗೆ ಎಷ್ಟು ನೊಂದುಕೊಳ್ತಾನೋ ಇವತ್ತು ನಮ್ಗೆ ಯಾರಿಗೆ ಅರ್ಥ ಆಗ್ತಾಳ್ರಿ. ದೇವರು ಒಬ್ಬೊಟ್ಟಿಗಾದ ಇದ್ರೆ ಭಾಳ ಚೆನ್ನಾಗಿತ್ತೇನೋ. ಮನುಷ್ಯರಿಸಲು ಬಂದರೂ ಕೂಡ ಎಷ್ಟು ದೇವ್ರಿಗೆ ಬಾಧ ಪಡ್ತಾನೆ ಈಗಂತಲ್ಲ ರೀ. ಯಾವಾಗ ಮನುಷ್ಯರು ಅಂತ ಬಾಯಾಗಿ ದೇವರಿಗೆ ಆಲೋಚನೆ ಹುಡಿತು, ಅಲ್ಲಿಂದನೇ ಪ್ರಾರಂಭ ಆಯಿತು.
ಆದರೂ ದೇವರು ಎಲ್ಲ ತಡ್ಕೊಂಡು ಸಂಘವನ್ನು ಮಾಡಿದ. ಸಂಘದಾಗ ನಮ್ಮನ್ನು ತಂದು ಸೇರಿಸಿದರೆ ಸಂಘದಾಗ ನಮ್ಮ ಆಲೋಚನೆ ಹೆಂಗಿದಾವ ಅಂತಂದರೆ, ಹೆಂಗದ ನಮ್ಮ ಆಲೋಚನೆ ಹೆಂಗಿದಾವ? ಸೈತಾನಿಗೆ ಒಂದೇ ಉದ್ದೇಶ ಏನು? ಸಂಘನ ಕೇಳಿಸ್ಬೇಕಷ್ಟೆ, ಸಂಘನ ಕೇಳಿಸ್ಬೇಕು. ದೇವರಿಗೆ ಒಂದೇ ಉದ್ದೇಶ ಏನು? ಸಂಘನ ನಿಲ್ಲಿಸ್ಬೇಕು. ಒಂದು ಮಾತು ಹೇಳಿದ್ನಿ ಕೇಳ್ರಿ, ಸೈತಾನ ಗುಂಪು ಲೋಕದಲ್ಲಿರ್ತಕ್ಕ ಎಲ್ಲರ ಸೈತಾನು ಗುಂಪುನೇ. ಆದರೆ ದೇವರು ಪಕ್ಷದಲ್ಲಿ ನಿಲ್ಲುವಂಥ ಎಷ್ಟು ಮಂದಿ ಆಡ್ಸತಾನೆ ದೇವರು? ಎಷ್ಟು ಮಂದಿ ಆಡ್ಸತಾನೆ ಹೇಳೋಣ? ದೇವರು ಸಂಘನ ಸ್ಥಾಪನೆ ಮಾಡೋದಕ್ಕಾಗಿ ಅದು ನಿಲ್ಲಿಸೋದಕ್ಕೆ ಎಷ್ಟು ಮಂದಿ ಆಡ್ಸಂತಾನೆ ದೇವರು? ಒಬ್ಬತ್ತಿಂದನೇ ಪ್ರಾರಂಭ ಮಾಡಿರ್ತಕ್ಕ ಸಂಘ ಒಬ್ಬತ್ತಿನಿಂದನೇ ನಿಲ್ಲಿಸ್ತಾನೆ. ಅದು ಸಂಘ ಕಟ್ಟುವಂಥ ಆಲೋಚನೆ ಯಾರ ತಕ್ಕ ಇರ್ತದೋ ಭವಿಷ್ಯತ್ ತಿಳಿರ್ತಕ್ಕಂಥ ದೇವರು ಅಂತಂದರೆ ದೇವರ ಅನುಗ್ರಹ ಯಾರು ಸಂಘದಲ್ಲಿ ಬರೋದಿಲ್ಲ. ಒಂದು ವೇಳೆ ನಿಮ್ಮಲ್ಲಿ ಕೂಡ ದೇವರ ಅನುಗ್ರಹ ಇದ್ದರೆ ನೀವು ಸಂಘವನ್ನು ಕಟ್ತೀರಿ, ಸಂಘಿಸೋಲೆ ಪ್ರಾಣ ತ್ಯಾಗ ಮಾಡ್ತೀರಿ, ಸಂಘಿಸೋ ಎಲ್ಲವನ್ನು ಕಳೆದುಕೊಳ್ತೀರಿ. ನೀವು ಸಂಘನ ಒಡೆ ಬುದ್ಧಿದನ್ನು ಕೊಡ್ರಿ, ಅದು ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತದ, ಜಲ್ದಿ ಬೆಳೆದುಕೊಳ್ತದ. ಅದನ್ನು ದೇವರೇ ಮುಚ್ಚಿ ಹಾಕ್ತಾನೆ ಅದನ್ನು. ಏನ್ರಿ ಎಷ್ಟು ದಿನ ಪ್ರಾರಂಭ ಮಾಡುತ್ತೆ? ಈಗ ನಾವು ಅಪೊಸ್ತಲ ಕಾರ್ಯ ನೋಡು, ಈ 400 ಮಂದಿ ಹೆಜ್ಜೆಲಿ ಸೇರ್ಕೊಂಡ್ರೆ ಗೊತ್ತಾ, ದಿನದಿಗೆ ಇಂಪ್ರೂವ್ಮೆಂಟ್ ಆಗಿಬಿಟ್ರೆ ಎಷ್ಟು ಮಂದಿ ಆಗಿರೋರು? ಎಷ್ಟು ಮಂದಿ ಆಗಿಬಿಟ್ರು? 400 ಮಂದಿ ಆಗಿಬಿಟ್ರು. ಎಷ್ಟು ದಿನ ಇದ್ದರು? 400 ದಿವಸಗಳಿಲ್ಲ ಅಲ್ಲಿ. ಈತ ಬಂದು ಪ್ರಾರಂಭ ಮಾಡಿ ಈತ ನನ್ನ ಸಂಘ ಇದನ್ನೂ ಹೋಗ್ಬಿಟ್ಟಿತ್ತಾನ. ಆತನ ಸಂಘ ಹೆಜ್ಜೆಲ್ಲ ಈ ಮ್ಯಾಗ ಇಡ್ತಾ ಹೆಜ್ಜೆಯಲ್ಲಿ ತಳಗೆ ಹೋಯ್ತು. ಆದರೆ ಈ ಸಂಘ ಮಾತ್ರ ಹಂಗೆ ಬೆಳಕಂತ ಹೋಗ್ತದೆ ಹೊರತು ಈ ಸಂಘನ ಮುಟ್ಟಕ್ಕೆ ಬಂದಾರನಕ ಮುಟ್ಟೋರೇ ಪೂಜೆಯಾಗಿ ಹೋಗ್ತಾರೆ ಹೊರತು ಆ ಸಂಘಕ್ಕೆ ಒಂದು ಇದು ಮುಟ್ಟಕ್ಕಾದ್ರೆ. ಈ ಸಂಘದಾಗ ಎಷ್ಟು ಮಂದಿ ಇರ್ತಾರೆ ಅಂತಂದರೆ ಸ್ವಲ್ಪ ಜನನೇ. ನಮ್ಗೆ ಉದಾಹರಣೆಗೆ ಯೇಸುಪ್ರಭು ಒಂದು ಮಾತು ಹೇಳ್ತಾನಂದರೆ, ಪರಲೋಕ ಹೋಗೋ ಬಾಗಿಲು, ನಾಶನಕ್ಕೆ ಹೋಗೋ ಬಾಗಿಲು ನೀವೇ ಅಂದ್ಕೊಂಬಿಡಿ. ಆಲೋಚನೆ ಮಾಡಿರಿ. ಯೇಸುಪ್ರಭು ಗೊತ್ತು ಪರಲೋಕ ಹೋಗೋದು ಸ್ವಲ್ಪ ಜನನೇ, ಗೊತ್ತಗ ಅದನ್ನು ಗೊತ್ತಿಲ್ಲ, ಅದನ್ನು ಗೊತ್ತು ಸ್ವಲ್ಪ ಜನ ಅಂತೇಳಿ. ದೇವ್ರಿಗೂ ಒಂದೇ ಮಾತೇನಂತಾನೆ ಗೊತ್ತಾ? ಪರಲೋಕದಲ್ಲಿ ಒಬ್ಬ ಪಾಪಿ ಮಾರ್ಪಟ್ರೆ ಸಾಕು. ಎಷ್ಟು ಮಂದಿ? ಒಬ್ಬ ಪಾಪಿ. ದೇವ್ರಿಗೆ ಗೊತ್ತು ಒಬ್ಬ ಪಾಪಿ ಯಾರಂತೇಳಿ. ದೇವ್ರಿಗೆ ನಿಜವಾಗ್ಲೂ ಗೊತ್ತು ಒಬ್ಬ ಪಾಪಿ ಯಾರಂತೇಳಿ. ನಾವೇನು ಮಾಡ್ತೀವಿ? ಜನ ಗುಂಪು ಜಾಸ್ತಿ ಅನ್ಕೋ, ಆ ಗುಂಪಿನ ದೇವರು ಆಶೀರ್ವಾದ ಮಾಡಿಬಿಟ್ಟನ. ದೇವರು ಆಶ್ರಮ ಮಾಡಿಬಿಟ್ಟನ. ಏನು ದೇವ್ರು ಆಶ್ರಮ ಮಾಡಿಬಿಟ್ಟನ? ಮೊನ್ನೆ ನೋಡಿದ್ವಿ ಎಲ್ಲ ಕ್ರೈಸ್ತರಂತ. ಎಲ್ಲಿಂದು ಕಾರ್ಯಕ್ರಮ ಇತ್ತಲ್ಲ, ಅನಿಲ್ ಬಂದಿಲ್ಲ ಜ್ಞಾನಪಣ. ಹೆಂಗಿತ್ತಣ್ಣದ? ಎಂಥ ಸಂಗಪ್ಪ ಅದನ್ನು ಪವಿತ್ರವಾದದ್ದು. ಹೆಂಗೆ ನೋಡಿ ಅಲ್ಲಿ ಕುಂತವನು ಅಲ್ಲೇ ಬಿಡಿಸತ್ತಾನ, ಅಲ್ಲೇ ಹುಡುಗರು ಜೊತೆಗಾರ, ಅಲ್ಲೇ ಜೊತೆಗಾರ, ಮತ್ತು ಅಲ್ಲೇ ಪ್ರಾರ್ಥನೆ ಅಂತ, ಅಲ್ಲೇ ವಾಕ್ಯ ಅಂತ. ಎಂಥ ಭಕ್ತರು, ಎಂಥ ಪುಣ್ಯಾತಂಬ್ರ ಇವರು. ಎಂಥ ಕಾರ್ಯಕ್ರಮಪ್ಪ ಅಂತೀನಿ. ಅದು ಮತ್ತು ದೇವರ ಅದು ಏನಮ್ಮ ಮಾಡಕತ್ತರೋ ತಮಗೇ ತಿಳಿಯೋದು. ಬೀಳಿಸೋದ್ರೆ ಅವರೇ, ಆಡಾಡಿದವರು ಅವರೇ, ಪ್ರಾರ್ಥನೆ ಮಾಡಿದ್ದು ಅವರೇ, ಸನ್ಮಾನ ಮಾಡಿಸಿರೋದು ಕೂಡ ಅವರೇ. ಹೆಂಗೈತೆ ನೋಡೋದನ್ನ. ಇಂಥ ದರಿದ್ರ ಇರ್ತಕ್ಕಂಥ ಇಂಥ ಕ್ಯಾರೆಕ್ಟರ್ ಒಳ್ಳತಕ್ಕಂಥವ್ರು ಪರಿಶುದ್ಧ ಸಂಘದ ಹಿಡಿತೊಂಬಕ್ಕೆ ಹೇಳಕ್ಕೆ ನಾಚಿಗೆ ಬಿಟ್ಟಬೇಕು. ನಾಚಿಗೆ ಅಂಥವ್ರಿಗೆ. ಕ್ರಿಸ್ತನ ಸಂಘ ಪವಿತ್ರವಾಗಿರ್ತಕ್ಕ ಸಂಘದು. ಕುಡುಕರ ಸಂಘನ ಅದಕ್ಕೆ ಹೇಳ್ತಾರೆ, ನೀವು ಎಲ್ಲೇನೋ ಪ್ರಾರ್ಥನೆ ಮಾಡ್ಬೇಕಂದ್ರೆ ನೋಡಿ ಮಾಡಿರಿ. ಏನ್ರಿ ಎಲ್ಲರ ಮನೆಗೆ ಹೋಗಿ ಎಲ್ಲರ ಅಂತರ ಮನೆಗೆ ದೇವರೇ ಇವ್ರ ಕುಟುಂಬನ ಆಶೀರ್ವದಿಸ್ಬೇಕು. ದೇವ್ರು ಇನ್ನೇನು ಉಳಿದ ಹೇಳ್ರಿ? ಅಂಥ ಭಕ್ತರಿಗೆ ದೇವರು ಆಶೀರ್ವದಿಸಿ ಇನ್ಯಾರಿಗೆ ಆಶೀರ್ವದಿಸ್ಬೇಕು ಹೇಳ್ರಿ? ಪ್ರಿಯದಂತನ ಆತ್ಮರ ಆಲೋಚನೆ ಮಾಡಿರಿ. ಏನಾದರೂ ಕೂಡ ದೇವರು ಒಂದು ವಿಷಯಕ್ಕೆ ಯಾರು ನಾವು ಅಡ್ಡಿ ಹೋಗಬಾರ್ದು. ಕ್ರಿಸ್ತನ ಸಂಘದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಸಂಘದಾಗಿರ್ತಕ್ಕಂಥದ್ದೇ ನಾವೇನು ಮಾಡಬೇಕು? ಪಾಡಿಸಲೇಬೇಕು. ಒಂದು ವೇಳೆ ನಾವೇನು ದುರ್ಬುದ್ಧಿಲೇನು ಆಲೋಚನೆ ಮಾಡಿದ ಅಂದ್ಕೊಳ್ರಿ, ಅದಕ್ಕೆ ದಂಡನೆ ನಾವೇ ಕಡ್ತೀವಿ. ಇದು ಪರಿಶುದ್ಧವಾಗಿರ್ತಕ್ಕಂಥ ಸಂಘ. ಇದು ಸ್ವಲ್ಪ ಜೀವಿತಾರೆ, ಸ್ವಲ್ಪ ದಿನ ಬದುಕಿರ್ತೀವಿ. ಆ ಕ್ಷಣದಲ್ಲಿ ಏನಾಗ್ತದೋ ನಮ್ಗೆ ಗೊತ್ತ. ಸಮಯನ ಸುಮ್ಮನೆ ಕಳೆದು ಬೇಡರಿ. ಸಮಯವನ್ನು ಸುಮ್ಮನೆ ಕಳೆಯೋದು ಭಾಳ ವ್ಯರ್ಥ ಆಗಿರ್ತದೆ. ಅರ್ಥ ಮಾಡಿಕೊಂಡ್ರೆ ನೀವು ಏನ್ರಿ, ಒಂದು ನಿಮಿಷದ ಜಾಗ ನಿಮಿಷ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ. ನಮ್ಗೆ ಗೊತ್ತ. ನಾವು ಕಳ್ಕೊಂಡ್ಬಿಡ್ತೀವಿ ನಾವು ಅದನ್ನು. ಎಷ್ಟು ಅವಶ್ಯಕತೆ ಸಮಯ ಗೊತ್ತದರಲ್ಲಿ. ಡಾಕ್ಟ್ರ್ ಅಂತ ಒಂದು 5 ನಿಮಿಷ ಮುಂದೆ ಬಂದಿದ್ರೆ
ನೀನು ಮೊನ್ನೆ ಅದೇ ಘಟನೆ ಜರೀತಾರೆ ನಮ್ಗೆ. ಅನಿಲರ ಮಾವು ಮಾತಾಡ್ಸಿ ಹೋಗ್ಬೇಕಂದ್ರೆ ಎಷ್ಟು ಟೆನ್ಷನ್, ಎಷ್ಟು ನಿಮಿಷ ಐತೆ ಅಷ್ಟೊಂದು ತಾಳ್ಮೆ ನೋಡಿ ನಮ್ಗೆ. ಎಷ್ಟು ಗಡಬಡ ಆಗಿದೆ ಗೊತ್ತಾರೆ ಅಲ್ಲಿ. ಇಲ್ಲಿಂದ ಹೋಗತ್ತ ನನಗೇನು ಅನಿಸಿಲ್ಲ, ಇಲ್ಲಿ ಮಾಲಿನಿಂದ ಹುಬ್ಬಳ್ಳಿಗೆ ಹೋಗಿ ಏನು ಅನಿಸಿಲ್ಲ, ಹುಬ್ಬಳ್ಳಿಗೆ ಇಳಿದಾಗ ಏನು ಅನಿಸಿಲ್ಲ. ಎಷ್ಟು ಹೆಂಗೈತೆ ಅಂದರೆ ಬರೀ 3 ನಿಮಿಷ ಆಗಿದ್ದರೆ ನಾನು ಯಾರು ನೋಡ್ಬೇಕು ಅನ್ಕೊಂಡಿದ್ದೆ ಅವ್ರು ನೋಡೋದು ಆಗ್ತದೆ. ಬರೀ 3 ನಿಮಿಷ. ಏನು ಅವಾಗ ಅನಿವಾರ್ಯ ಅಳಿಯತಾನೆ ಅಂತ ಮಾವತನಪತ ಅಳಿಯ ಏನು ಗೊತ್ತಾ ಅಣ್ಣ, ಸಮಯ ಎಷ್ಟು ಬೆಲೆ ಒಳದು ನನಗೀಗ ಗೊತ್ತಾಯ್ತು ಅಣ್ಣ. ಯಾಕಂದರೆ 3 ಸೆಕೆಂಡ್ ಒಳಗೆ ಎಲ್ಲಿ ರೋಡ್ಗಳಿದೆ, ರೋಡ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆ ಐಸೂರಿನಾಗ ಹೋಗ್ಬೇಕು, ಅಲ್ಲಿಗೆ 3 ನಿಮಿಷದಾಗ ಹೆಂಗಂದರೆ ಯಾವ್ದು ಜಿಗಿರಿ ಬಸ್ ಇಳಿದ ತಕ್ಷಣನೇ ಅವ್ರು ಗೇಟಿನಿಂದ ಬರೀ 3 ನಿಮಿಷ ಹಾಸ್ಪಿಟ್ಲಿಗೆ ಹೋಗೋದು. ಯಾವಾಗ ಇನ್ನು ಡಾಕ್ಟರ್ ಹೆಂಗನ 3 ನಿಮಿಷ ಟೈಮ್ ಬರ್ತೇನೆ ನಿಮ್ಗೆ ಅನ್ನಕತ್ತೆ. ಎಷ್ಟು ನಿಮಿಷ? 3 ನಿಮಿಷದ ಒಳಗೆ ಹೋಗಿ ಅದನ್ನು ಮಾತಾಡಿ ಹುಡ್ಕೊಂಬರ್ಬೇಕು ನಾವಲ್ಲಿ. ಅಂದರೆ ಒಂದು ಸಮಯ ನಮಗೂ ಬರ್ತದೆ ಎಷ್ಟು ಬೆಲೆ ಒಳದು ಅಂತೇಳಿ. ಅದೇ ಮಾತಂದ ಅಣ್ಣ, ಸಮಯ ಎಷ್ಟು ಬೆಲೆ ನನಗೆ ಈಗ ಗೊತ್ತಾಯ್ತು ಅಣ್ಣ ಅಂತ ನೋಡೋದು. ನಿಮಗೂ ನಮಗೂ ಅದೇ ಟೈಮ್ ಬರ್ತದೆ, ಸಮಯ ಬೆಲೆ ಒಳ್ಳದು ಅಂತೇಳಿ. ದೇವ್ರ ಅಂದ ಮಾತಿದೆ, ನಿಜ ಇದೆ, ಸತ್ಯ ಇದನ್ನು. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಬೇಡ್ರಿ. ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಜೀವಿತ ನಾವೇ ಸರಿತಿದ್ದೆ ಅನ್ಕೊಳ್ರಿ. ಸಮಯ ಹೋದ್ಮೇಲೆ ಒಂದು ವೇಳೆ ಆ 3 ನಿಮಿಷ ನಾನು ಹಿಂದೆ ಹೋಗಿದ್ದೆ ಅನ್ಕೋ, ಆತನ ನೋಡೋದು ನಮ್ಮ ಕೈಲೇ ಹಾಸ್ಪಿಟ್ಲಿಗೆ ಆತನ ನೋಡೋಣ. ಅವತ್ತು ನಾನು ಅದನ್ನ ನೋಡ್ಬೇಕಂದ್ರೆ ರಾತ್ರಿ ಅಲ್ಲ, 3 ನಿಮಿಷ ಸಲ ಎಷ್ಟೊತ್ತು ಕಾಯ್ಬೇಕು ನಾನು? ಬೆಳಿಗ್ಗೆ ತಿರುಗಿ 6 ಗಂಟೆವರೆಗೂ ಎಷ್ಟು ನಿಮಿಷ? ಬರೀ 3 ನಿಮಿಷ ಕಳೆದಿದ್ರೆ ಎಷ್ಟು ತಾಸು? ಮಿನಿಮಮ್ 6-7 ತಾಸು ಕಾಯ್ಬೇಕಾಯ್ತು ಅಲ್ಲಿ. ನಮ್ಮ ಜೀವಿತ ಅಷ್ಟೇ ರೀ, 3 ನಿಮಿಷದ ನಿಮ್ಮ ಪ್ರಾಣ ಹೋಗ್ತದೆ. 3 ನಿಮಿಷದಲ್ಲಿ 1 ಸೆಕೆಂಡಲ್ಲಿ ಪ್ರಾಣ ಹೋಗ್ತದೆ. ಈಗಿರ್ತಕ್ಕಂಥ ಏನಾದ್ರು ಸರಿತಿದ್ದಕ್ಕೆ ನಾವು ಉಳ್ಕೊಂಡಿವೋ ಏನ್ರಿ, ನಾವು ಉಳ್ಕೊಂತೀವಿ. ನಾವು ಪ್ರತಿಯೊಬ್ಬರಿಗೆ ಸಂಭವಿಸ್ತವ. ಮರಣ ನಮ್ಮ ಹತ್ತಿರ ಆದಾಗ ಎಲ್ಲ ಕಷ್ಟಗಳು ನಮಗೆ ಸಂಭವಿಸ್ತಾರೆ. ಪ್ರತಿ ರೋಗಗಳು ನೋಡ್ತಿದ್ರೆ ಬಾಧೆ ಪಡ್ತಾರೆ. ಅಂದರೆ ಆ ಪರಿಸ್ಥಿತಿ, ಊಟ ಇಲ್ಲ, ನೀರಿಲ್ಲ, ಅವ್ರು ಎಷ್ಟು ಗೋಳಾಡ್ತಂದರೆ ಇದು ನಮಗೂ ಬರ್ತದೆ ಅನ್ಕೋ, ನಮಗೂ ಬಂದೇ ಬರ್ತದೆ. ನಾವು ಹಾಸ್ಪಿಟ್ಲಿಗೆ ಹೋಗೇ ಓದ್ತೀವಿ, ಅದು ಏನಾಗ್ತದೋ ಗೊತ್ತಿಲ್ಲ, ಅಟ್ಯಾಕ್ ಆಗ್ತದೆ, ಇನ್ನೊಂದು ಆಗ್ತದೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ನಮಗೆ ನರಗಳಿಗೆ ಇಂಜೆಕ್ಷನ್ನು ಬಾಟ್ಲಿ ಗೀಟ್ಲಿ ಹಚ್ಚಿ ಕುತ್ತಿ ಕೊಯ್ದು ಈ ಪೈಂಪ್ ಹಾಕಿದಾಗ ಅವಾಗ ಗೊತ್ತಾಗ್ತದೆ ನಮ್ಮ ಪರಿಸ್ಥಿತಿ ಏನಂತೇಳಿ. ಉಸಿರಾಡ ಕೂಡ ಆಗಾದ್ರೆ ನಮಗೂ ಅದೇ ಪರಿಸ್ಥಿತಿ ಏನಂತಿಲ್ಲ. ಅಂದರೆ ಆ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಆ ಪರಿಸ್ಥಿತಿ ನಾವು ಸಮಯ ನಾವು ಉಪಯೋಗ ಮಾಡಿಕೊಳ್ಬೇಕು. ಅದನ್ನು ದೇವರು ನಮಗೆ ಅಂಥ ಪರಿಸ್ಥಿತಿ ತರಲ್ಲ. ಸಾವು ನಮಗೆ ಹೆಂಗೆ ಕೊಡ್ತಾನೆ ದೇವರು? ನೆಮ್ಮದಿಯಾಗಿ ಸಾವು ಕೊಡ್ತಾನೆ. ನೆಮ್ಮದಿಯಾಗಿ ಕೊಡ್ಬೇಕಂದ್ರೆ ಈ ಸಂಘದಾಗಿರ್ತಕ್ಕಂಥ ನಾವು ಸಂಘಕ್ಕೆ ಮೊದಲು ನಾವು ಒಳಪಟ್ಟಿರ್ಬೇಕ್ರಿ. ದಯಮಾಡಿ ಯಾರು ಕೂಡ ನಮ್ಮ ಸ್ವಂತ ಬುದ್ಧಿಯಿಂದ ಯಾವುದು ಮಾತಾಡೋಕೋಗ್ಬೇಡ್ರಿ. ಏನಿದ್ರೆ ಸಂಘದಾಗಿರ್ತಕ್ಕಂಥ ಮಾತುಗಳೇ, ಸಂಘ ಅಭಿವೃದ್ಧಿಪಡಿಸೋ ಮಾತುಗಳೇ ನಾವು ಆಡ್ಬೇಕ್ರಿ. ನಾವು ಮನುಷ್ಯರಿಂದ ಆಗ್ತಕ್ಕಂಥ ನೋವು ಬಾಧ ಮತ್ತು ಯಾರಿಂದ ದೇವರಿಗೆ ಆಗೋದಿಲ್ಲ. ದೇವ್ರು ಇವತ್ತಿಗೂ ಬಾಧ ಪಡಕತ್ತೇನ್ರಿ. ಇವತ್ತು ನಾವು ಎಕಡೋ ಒಂದು ಕಡೆ ದೇವ್ರ ಕೆಲಸ ಮಾಡಕತ್ತೀವಿ ಅಂತೇಳಿ ದೇವ್ರಿಗೆ ಬಾಧ ಪಡಿಸಕತ್ತೀವಿ. ಎಕಡೋ ಅಂತ ನಾವು ದೇವ್ರು 5 ದಿನ ಅಂತೇಳಿ ದೇವ್ರಿಗೆ ನಾವು ಬಾಧ ಪಡಿಸಕತ್ತೀವಿ. ನೀವೇ ಆಲೋಚನೆ ಮಾಡಿರಿ. ಒಂದು ಕ್ಷಣದಲ್ಲಿ ಜೀವ ಹೋದ್ರೆ ಮತ್ತೆ ಬರೋದಲ್ಲ. ಜೀವ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದು ನಮಗೆ ದೇವರು ಕೊಟ್ಟಂಥ ಭಾಗ್ಯ. ಅದನ್ನು ಇಷ್ಟು ಸುಲಭವಾಗಿ ವಾಕ್ಯ ಕುಂತನೇ ಕೇಳಲ್ಲ. ನಿಮ್ಮನ್ನೆಲ್ಲ ದೇವರು ಕರೆದಿದ್ದಕ್ಕಾಗಿಯೇ ಇಲ್ಲಿ ಬಂದು, ದೇವರು ಬೇಡ ಅಂದರೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ದೇವರು ಒಂದೆರಡು ಮಾತನ್ನು ನಿಮ್ಮನ್ನು ಮಾತಿಗೆ ದೇವರು ಬಲಪಡಿಸಲಿ. ಏನಾದರೂ ಕೂಡ ನಿರ್ಣಯ ಮಾಡಿಕೊಡ್ರಿ. ಒಂದು ದೇವ್ರ ದೊಡ್ಡ ಉದ್ದೇಶ, ದೇವ್ರ ಸಂಕಲ್ಪ ಐತೆ, ಆಲೋಚನೆ ಮಾಡಿರಿ. ಕಣ್ಮುಚ್ಚರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರ್ತಕ್ಕಂಥ ದೇವರೇ, ನೀನು ನಮಗೆ ಸ್ತುತಿ ಸ್ತೋತ್ರ ತಂದೆ. ದೇವರೇ, ಏನು ಹೇಗಿದೆ ಇರ್ತಕ್ಕಂಥ ಈ ನಮ್ಮ ಜೀವಿತಕ್ಕೆ ದೇವರೇ ನಿಮ್ಮನ್ನು ಕುಂತು ಪ್ರಾರ್ಥಿಸುವಂಥ ದೇವರೇ, ನಿಮ್ಮನ್ನು ಸ್ತುತಿಸುವಂಥ ಈ ಭಾಗ್ಯವು ನಿಮ್ಮ ಪ್ರಿಯ ಕುಮಾರನು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರ ಮೂಲಕವಾಗಿ ಸಿಕ್ಕ ತಂದೆ. ಹೌದು ದೇವರೇ, ಆತನು ನಮ್ಮನ್ನು ಪ್ರೇಮಿಸಲಗೆ ತನ್ನ ಜೀವಿತ ನಮಗೆ ತ್ಯಾಗ ಮಾಡಿದನ ತಂದೆ. ನಮ್ಮ ಕರ್ತನು ನಮ್ಮ ಪ್ರಭು ಮಾಡಿರ್ತಕ್ಕಂಥ ತ್ಯಾಗವನ್ನು ನಮ್ಮ ಜೀವಿತದಲ್ಲಿ ಕೊಂಡೆ. ಆ ಕ್ಷಣದಲ್ಲಿ ನಮಗೆ ಸಾವು ಬರುತ್ತೆ ನಮಗೆ ತಿಳಿಯೋದು. ಸಾವು ಬರಲ ಮುಂಚಿತವಾಗಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಕ್ರಿಸ್ತನ ಯೇಸು ಪ್ರಭುನ ಮಾತುಗಳನ್ನು ಕೇಳಿಕೊಂಡು ಆತನ ಮಾತಲ್ಲಿ ನಡೀತಾ, ಆತನ ಹೇಳ್ತಕ್ಕಂಥ ಮಾರ್ಗದಲ್ಲಿ ನಡೀತಾ, ನಮಗೆ ಆತನೇ ಸತ್ಯ, ಆತನ ನಮ್ಮ ಜೀವ, ಆತನೇ ಮಾರ್ಗ ಸ್ವಾಮಿ.
ಹೌದು ದೇವರೇ, ನಿಮ್ಮ ಮಗನ ನಂಬಿರ್ತಕ್ಕ ನಾವು ನಮ್ಮ ಜೀವಿತದಲ್ಲೂ ಕೂಡ ಆತನ ಸ್ತುತಿಸುವಂತೆ ನಿಮ್ಮಲ್ಲಿ ಬೆಳೆಯುವುದಕ್ಕಾಗಿ ಒಳ್ಳೆ ಅವಕಾಶ ನಮಗೆ ನೀಡಿರಿ. ಈ ತಲೆಬಾಗಿರ್ತಕ್ಕ ಎಲ್ಲ ಮಕ್ಕಳು ಜ್ಞಾಪಕ ಮಾಡಿಕೊಳ್ಳಿರಿ. ಬೇಗಿರ್ತಕ್ಕ ಆಲೋಚನೆ ಕೊಟ್ಟು ಅವ್ರು ನಡೆಸಿ ಅಂತೇಳಿ ಬೇಡಿಕೊಳ್ಳುತ್ತಾ, ಮುಂಜಾನೆ ಕಾರ್ಯಕ್ರಮವನ್ನು ನೀವು ನಡೆಸಿ ಅಂತೇಳಿ ಬೇಡುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ.